ನಿಜವಾಗ್ಲೂ ನರಕ ಅನ್ನೋದು ವಾಸ್ತವವಾಗಿ ಇದೆಯಾ? ನಿಜವಾಗ್ಲೂ ಜನ ಸಾಯೋವಾಗ ಅವರು ಕೆಟ್ಟವರಾಗಿದ್ದರೆ ನರಕಕ್ಕೆ ಹೋಗ್ತಾರ? ನರಕ ಎಂಬ ಸ್ಥಳ ನಿಜವಾಗ್ಲೂ ಇದೆಯಾ ಅನ್ನೋದು ಅನೇಕರು ಯೋಚಿಸ್ತಾರೆ, ಕೇಳ್ತಾರೆ, ಆದರೆ ಅನೇಕರು ಹಗುರವಾಗೂ ತಗೊಳ್ತಾರೆ. ಆದರೆ ದೇವರ ವಾಕ್ಯ ಇದರ ಬಗ್ಗೆ ನಮಗೆ ತಿಳಿಸೋವಾಗ ಇದನ್ನು ನಾವು ತುಂಬ ಗಂಭೀರವಾಗಿ ತಗೋಬೇಕು ಪ್ರಿಯರೇ. ಯಾಕಂದರೆ ನಾವು ಇಲ್ಲಿ ನೋಡೋದು, ನರಕಕ್ಕೆ ಯಾರಾದರೂ ಹೋಗಿದ್ರೆ ಅಲ್ಲಿ ಅವರು ನಿತ್ಯವಾಗಿ ಯಾತನೆ ಅನುಭವಿಸ್ತಾರೆ, ಹಿಂಸೆ ಅನುಭವಿಸ್ತಾರೆ. ದೇವ್ರ ವಾಕ್ಯ ಅದ್ರ ಬಗ್ಗೆ ನಾವು ನೋಡ್ತೀವಿ, ಹೇಳುತ್ತೆ ಅಲ್ಲಿರೋ ಬೆಂಕಿ ಯಾವತ್ತೂ ಆರಲ್ಲ, ಅಲ್ಲಿ ಹಿಂಸೆ ಕೊಡೋ ಹುಳ ಸಾಯಲ್ಲ ಅಂತ. ಆಗ ನರಕದ ಬಗ್ಗೆ ಗಂಭೀರವಾದ ರೀತಿಯಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ನಾವು ಪ್ರಾರಂಭಿಕವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು, ಸತ್ಯವೇದ ಅಥವಾ ಪವಿತ್ರ ಬೈಬಲ್ ದೇವರ ವಾಕ್ಯವಾಗಿದೆ, ಸತ್ಯವಾಗಿದೆ. ಅದರಲ್ಲಿ ಒಳಗೊಂಡಿರುವ ಪ್ರತಿಯೊಂದು ವಿಷಯವು, ವಿಶೇಷವಾಗಿ ನರಕದ ಬಗ್ಗೆ ದೇವರ ವಾಕ್ಯ ನಮಗೆ ತಿಳಿಸೋವಾಗ ಅದು 100ಕ್ಕೆ 100 ಸತ್ಯವಾಗಿದೆ. ಆ ಕಾರಣದಿಂದ ನಾವು ಈ ವಿಷಯ ತುಂಬ ಗಂಭೀರವಾಗಿ ತಗೋಬೇಕು ಪ್ರಿಯರೇ. ಯಾಕಂದರೆ ನೀವು ನಾನು ಈ ಲೋಕದಲ್ಲಿ ಜೀವಿಸೋ ಈ ಜೀವನ ತಾತ್ಕಾಲಿಕವಾದದ್ದು. ಇವತ್ತೋ ನಾಳೆನೋ ನಾಳೆದ್ದೋ ನಾವು ಈ ಲೋಕವನ್ನು ಬಿಟ್ಟು ಹೋಗಬೇಕು. ಈ ಶರೀರವನ್ನು ನಾವು ಬಿಟ್ಟು ಹೋಗೋವಾಗ ನಮ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ, ಅದರ ಗತಿ ಏನು ಅಂತ ಇರೋ ಒಂದು ಪ್ರಶ್ನೆಗೆ ಬೇರೆ ಯಾವ ಕಡೆನೂ ಉತ್ತರ ಇಲ್ಲ. ಆದರೆ ದೇವರ ವಾಕ್ಯ ನಮಗೆ ಒಂದು ಸ್ಪಷ್ಟವಾದ ಉತ್ತರ, ಒಂದು ಸ್ಪಷ್ಟವಾದ ಚಿತ್ರ ನಮಗೆ ತೋರಿಸ್ತಾ ಇದೆ. ಇದು ಒಂದು ಅಂದಾಜಲ್ಲ, ಇದು ನಿಜವಾಗ್ಲೂ ಇರುವ ಒಂದು ವಸ್ತುತೆ. ಆ ಕಾರಣದಿಂದ ನಾವು ದೇವರ ವಾಕ್ಯದ ಬೆಳಕಲ್ಲಿ ಮನುಷ್ಯರ ಆತ್ಮಗಳು ಎಲ್ಲಿಗೆ ಹೋಗ್ತವೆ ಅನ್ನೋದನ್ನು ನಾವು ಗಮನಿಸೋಣ. ವಿಶೇಷವಾಗಿ ಪಾಪಿಗಳ ಆತ್ಮಗಳು ಎಲ್ಲಿಗೆ ಹೋಗ್ತವೆ ಆ ವಿಷಯದಲ್ಲಿ ನಾವು ಗಮನಿಸುವಾಗ, ನಾವು ಪ್ರಾರಂಭದಲ್ಲಿ ಅರಣ್ಯಕಾಂಡ 16ನೇ ಅಧ್ಯಾಯ 28ನೇ ವಾಕ್ಯದಿಂದ 35ನೇ ವಾಕ್ಯದವರೆಗೂ ಇರೋ ವಾಕ್ಯ ಭಾಗವನ್ನು ಗಮನಿಸೋಣ. ಈ ವಾಕ್ಯ ಭಾಗದ ಸಂದರ್ಭ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಈ ಅಧ್ಯಾಯವನ್ನು, ಅರಣ್ಯಕಾಂಡ 16ನೇ ಅಧ್ಯಾಯವನ್ನು ನೀವು ವೈಯಕ್ತಿಕವಾಗಿ ನೀವು ಬೈಬಲ್ನ ಓದುವಾಗ ಓದಿ. ಅಂದರೆ ಚಿಕ್ಕದಾಗಿ ನಾನು ಇದರದ್ದು ಸಂದರ್ಭ ತಿಳಿಸೋದಕ್ಕೆ ಬಯಸ್ತೀನಿ. ಮೋಶೆ, ಆರೋನ ಎಂಬ ಇಬ್ಬರನ್ನ ದೇವರು ಇಸ್ರಾಯೇಲಿಯರಿಗೆ ನಾಯಕರಾಗಿ ನೇಮಿಸ್ತಾನೆ. ಐಗುಪ್ತ ದೇಶದಿಂದ, ಗುಲಾಮತನದಿಂದ ಇಸ್ರಾಯೇಲಿಯರನ್ನ ಯೆಹೋವನಾದ ದೇವರು ಬಿಡುಗಡೆ ಮಾಡಿ ಕನಾನ್ ದೇಶದ ಕಡೆಗೆ, ವಾಗ್ದಾನ ಮಾಡಲ್ಪಟ್ಟ ಕನಾನ್ ದೇಶದ ಕಡೆಗೆ ನಡೆಸುವ ಆ ಯಾತ್ರೆಯಲ್ಲಿ ಮೋಶೆ, ಆರೋನರು ಇಸ್ರಾಯೇಲಿಯರಿಗೆ ನಾಯಕರಾಗಿ ನಾವು ನೋಡ್ತೀವಿ. ಆ ಸಂದರ್ಭದಲ್ಲಿ, ಆ ಯಾತ್ರೆಯ ಮಧ್ಯದಲ್ಲಿ ಸೀನಾಯಿ ಬೆಟ್ಟದ ಕೆಳಗಡೆ ಅವರಿಗೆ ದೇವರು ಧರ್ಮಶಾಸ್ತ್ರ, ದೇವಾಲಯದ ಆರಾಧನಾ ಕ್ರಮ, ದೇವದರ್ಶನದ ಗುಡಾರ ಎಂಬ ಗುಡಾರದ ರೂಪದಲ್ಲಿರುವ ಒಂದು ಆಲಯ ಅಥವಾ ಮಂದಿರವನ್ನು ದೇವರು ಕೊಡ್ತಾನೆ. ಆ ಆಲಯದಲ್ಲಿ, ಆ ಮಂದಿರದಲ್ಲಿ ಧೂಪವನ್ನು ಅರ್ಪಿಸುವುದಕ್ಕೂ ಯಜ್ಞಗಳನ್ನ ಅರ್ಪಿಸುವುದಕ್ಕೂ ಆರೋನನ ಮನೆತನವನ್ನು, ಅಂದರೆ ಆರೋನನ ಮಕ್ಕಳನ್ನು, ತನ್ನ ಸಂತತಿಯನ್ನು ದೇವರು ಯಾಜಕರಾಗಿ ನೇಮಿಸ್ತಾನೆ, ಆರಿಸ್ಕೊಳ್ತಾನೆ. ಆರೋನನು ಲೇವಿಯ ಗೋತ್ರಕ್ಕೆ ಸೇರಿದವನು. ಆರೋನನ ಮನೆತನ ಮಾತ್ರವೇ ಯಾಜಕರಾಗಿ ಸೇವೆ ಮಾಡೋದಕ್ಕೆ ಅವಕಾಶ. ಆದರೆ ಬಾಕಿ ಲೇವಿಯರಿಗೆ ದೇವರು ಈ ಆರೋನನ ಮನೆತನವಾದ ಯಾಜಕರಿಗೆ ಸಹಾಯ ಮಾಡೋದಕ್ಕಾಗಿ, ಆ ಮಂದಿರದಲ್ಲಿ ಸಹಾಯದ ಸೇವೆ ಮಾಡೋದಕ್ಕಾಗಿ ದೇವರು ಅವಕಾಶ ಕೊಡ್ತಾನೆ. ಈ ಒಂದು ಸಂದರ್ಭದಲ್ಲಿ ಕೆಲವು ಲೇವಿಯರಿಗೆ ಈ ವಿಷಯದಲ್ಲಿ ತೃಪ್ತಿ ಇರಲಿಲ್ಲ. ಯಾಕೆ ಆರೋನನ ಮಕ್ಕಳು ಮಾತ್ರ ಯಾಜಕರ ಸೇವೆ ಮಾಡಬೇಕು, ನಾವು ಧೂಪ ಅರ್ಪಿಸ್ಬೇಕು, ನಾವು ಯಜ್ಞಗಳು ಅರ್ಪಿಸ್ಬೇಕು ಅಂತ ಒಂದು ಭಾವನೆ ಬಂತು. ಆ ರೀತಿ ಅವರು ದಂಗೆ ಎಬ್ಬಿಸ್ತಾರೆ, ಅಂದರೆ ರೆಬೆಲಿಯನ್. ಅವರು ದೇವರ ವಿರುದ್ಧವಾಗಿಯೂ ಮೋಶೆ, ಆರೋನರ ವಿರುದ್ಧವಾಗಿಯೂ ತಿರುಗಿ ಬೀಳ್ತಾರೆ. ಆ ವಿಷಯದಲ್ಲಿ ಮೋಶೆ ಅವರಿಗೆ ಹೇಳೋ ಮಾತನ್ನು ನಾವು 28ನೇ ವಾಕ್ಯದಿಂದ ಓದೋವಾಗ ನಾವು ಗಮನಿಸ್ತೀವಿ. ಮೋಶೆ ಈ ರೆಬೆಲ್ಸ್ ಅಥವಾ ದೇವ್ರ ವಿರುದ್ಧವಾಗಿ ಎದ್ದಿರೋ ಈ ಕೋರ, ಅದರಲ್ಲಿ ಮುಖ್ಯವಾಗಿರೋ 3 ನಾಯಕರನ್ನು ನೋಡ್ತೀವಿ ಲೇವಿಯರಲ್ಲಿ. ಕೋರಹ, ದಾತಾನ್
ಅಭಿರಾಮ್ ಎಂಬ ಈ 3 ಪುರುಷರ ಜೊತೆ ಬಾಕಿ 250 ಪುರುಷರು ಅಂತ ನಾವು ಗಮನಿಸ್ತೀವಿ. 35ನೇ ವಾಕ್ಯದಲ್ಲಿ ನಾವು ಬರೋವಾಗ 250 ಮಂದಿ ನಾವು ಗಮನಿಸ್ತೀವಿ. ಇವರೆಲ್ಲ ಸೇರಿ ಮೋಶೆ ಆರೋನರ ವಿರುದ್ಧವಾಗಿ ಈ ರೀತಿ ಮಾತಾಡುವಾಗ, ದಂಗೆ ಎಬ್ಸೋವಾಗ ಮೋಶೆ ಇವರಿಗೆ ಹೇಳೋ ಮಾತನ್ನು ನಾವು ಗಮನಿಸೋದಕ್ಕೆ ಪ್ರಾರಂಭಿಸೋಣ. ಅರಣ್ಯಕಾಂಡ 16ನೇ ಅಧ್ಯಾಯ 28ನೇ ವಾಕ್ಯದಿಂದ ಓದ್ತಾ ಇದ್ದೀನಿ. ಆಗ ಮೋಶೆ ಜನರಿಗೆ, ಈ ಕಾರ್ಯಗಳೆಲ್ಲ ನನ್ನ ಆಲೋಚನೆಯಿಂದ ಆಗಲಿಲ್ಲವೆಂದು ಯೆಹೋವನೇ ಇವುಗಳನ್ನು ನಡೆಸುವುದಕ್ಕೆ ನನ್ನನ್ನು ಕಳುಹಿಸಿದನೆಂದು ನೀವು ತಿಳ್ಕೊಳ್ಳುವುದು ಹೇಗೆಂದರೆ, ಎಲ್ಲರೂ ಸಾಯುವ ರೀತಿಯಲ್ಲೇ ಇವರು ಸತ್ತರೆ, ಇಲ್ಲವೇ ಎಲ್ಲರಿಗೂ ಸಂಭವಿಸುವ ಗತಿ ಇವರಿಗುಂಟಾದರೆ ಯೆಹೋವನು ನನ್ನನ್ನು ಕಳಿಸಲಿಲ್ಲವೆಂದು ತಿಳ್ಕೊಳ್ಳಬೇಕು. ಮೋಶೆ ಹೇಳ್ತಾ ಇರೋದು, ಇವ್ರಿಗೆ ಎಲ್ಲ ಮನುಷ್ಯರು ಸಾಮಾನ್ಯವಾಗಿ ಸಾಯೋ ರೀತಿಯಲ್ಲೇ ಇವರು ಸತ್ತರೆ, ಅದರಿಂದ ನೀವು ತಿಳ್ಕೊಳ್ಳಿ, ದೇವರು ನನ್ನನ್ನು ಕರೀಲಿಲ್ಲ, ದೇವರು ನನ್ನನ್ನು ಕಳಿಸ್ಲಿಲ್ಲ, ನಾನು ಮಾಡುವ ಎಲ್ಲ ವಿಷಯಗಳು ದೇವರೆಲ್ಲ ಮಾಡಿಸ್ತಾ ಇರೋದು, ನಾನೇ ಮಾಡ್ತಾ ಇದ್ದೀನಿ ಅಂತ. ಆದರೆ 30ನೇ ವಾಕ್ಯದಿಂದ, ಆದರೆ ಯೆಹೋವನು ಇವರಿಗೋಸ್ಕರ ಅಪೂರ್ವವಾದ ಶಿಕ್ಷೆಯನ್ನು ಕಲ್ಪಿಸಿದರೆ, ಅಂದರೆ ಭೂಮಿಯು ಬಾಯಿ ತೆರೆದು ಇವರನ್ನು ಇವರ ಸರ್ವಸ್ವವನ್ನು ನುಂಗುವುದರಿಂದ ಇವರೆಲ್ಲರೂ ಸಜೀವಿಗಳಾಗಿ ಪಾತಾಳಕ್ಕೆ ಹೋಗಿಬಿಟ್ಟರೆ, ಇವರು ಯೆಹೋವನನ್ನು ಉಲ್ಲಂಘಿಸಿದವರೆಂದು ನೀವು ತಿಳಿದುಕೊಳ್ಳಬೇಕು ಎಂದು ಹೇಳಿದನು. ಆಗ ಇವರು ಆ ರೀತಿ ಸಾಧಾರಣವಾಗಿ ಎಲ್ಲರೂ ಸಾಯೋ ರೀತಿಯಲ್ಲಿ ಸಾಯದೆ, ಭೂಮಿ ಬಾಯಿ ತೆರೆದು ಅವರು ಸಜೀವವಾಗಿ ಆ ಭೂಮಿ ಒಳಗಡೆ ಹೋದರೆ, ಆ ರೀತಿ ಸತ್ತರೆ, ಆ ರೀತಿಯಾದ ಒಂದು ಆಶ್ಚರ್ಯವಾದ ರೀತಿಯಲ್ಲಿ ದೇವರು ಅವರನ್ನು ಸಾಯಿಸಿದ್ರೆ, ನೀವು ಅರ್ಥ ಮಾಡ್ಕೋಬೇಕು, ಇವ್ರು ಮಾಡ್ತಾ ಇರೋದು ತಪ್ಪು, ಇವರು ದೇವ್ರ ವಿರುದ್ಧವಾಗಿ ತಿರುಗಿ ಬೀಳ್ತಾ ಇದ್ದಾರೆ, ಇವರು ದೇವರ ಅಧಿಕಾರದ ವಿರುದ್ಧವಾಗಿ ಎದ್ದೇಳ್ತಾ ಇದ್ದಾರೆ ಅಂತ ನೀವು ತಿಳ್ಕೋಬೇಕು ಅಂತ. ಅದರ ನಂತರ ನಡೆದಿದ್ದೇನೆಂದರೆ 31ನೇ ವಾಕ್ಯದಿಂದ, ಮೋಶೆ ಈ ಮಾತುಗಳನ್ನು ಹೇಳಿ ಮುಗಿಸಿದ ಕೂಡಲೇ ಆ ಮನುಷ್ಯರ ಕೆಳಗಿದ್ದ ನೆಲವು ಸೀಳಿತು, ಭೂಮಿಯು ಬಾಯ್ದೆರೆದು ಅವರನ್ನು ಅವರ ಮನೆಯವರನ್ನು ಕೋರಹನಿಗೆ ಸೇರಿದ ಪುರುಷರನ್ನು ಅವರ ಸರ್ವಸ್ವವನ್ನು ನುಂಗಿಬಿಟ್ಟಿತು. ಅವರು ಸಜೀವಿಗಳಾಗಿ ತಮ್ಮ ಸರ್ವಸ್ವವೂ ಸಹಿತ ಪಾತಾಳಕ್ಕೆ ಹೋಗಿಬಿಟ್ಟರು. ಭೂಮಿಯು ಅವರನ್ನು ಮುಚ್ಚಿಕೊಂಡಿತು. ಹೀಗೆ ಅವರು ಸಮೂಹದವರೊಳಗಿಂದ ನಾಶವಾದರು. ಅವರ ಸುತ್ತಲಿದ್ದ ಇಸ್ರಾಯೇಲಿಯರೆಲ್ಲರೂ ಸಾಯುವವರ ಹಾಹಾಕಾರವನ್ನು ಕೇಳಿ, ಭೂಮಿಯು ನಮ್ಮನ್ನು ನುಂಗೀತೆಂದು ಓಡಿ ಹೋದರು. ಮತ್ತು ಯೆಹೋವನ ಬಳಿಯಿಂದ ಬೆಂಕಿ ಹೊರಟು ಧೂಪವನ್ನು ಅರ್ಪಿಸುತ್ತಿದ್ದ ಆ 250 ಮಂದಿಯನ್ನು ಭಸ್ಮ ಮಾಡಿತು. ಆಗ 2 ವಿಷಯ ಇಲ್ಲಿ ಗಮನಿಸ್ತೀವಿ. ಒಂದೇನೋ, ಭೂಮಿ ಸೀಳಿ ಆ ಕೋರಹ, ದಾತಾನ್, ಅಭಿರಾಮ್ ಅವ್ರ ಜೊತೆ ಇರುವ ಜನರು ಆ ಭೂಮಿ ಒಳಗಡೆ ಸಜೀವಿಗಳಾಗಿ ಹೋಗ್ತಾರೆ. ಅದ್ರ ಜೊತೆ ಅವ್ರ ಜೊತೆ ಇದ್ದ 250 ಮಂದಿ ಜನ ಯಾರು ಇವ್ರ ಜೊತೆ ನಿಂತಿದ್ರೋ ಅವ್ರ ಮೇಲೆ ದೇವ್ರ ಕೋಪದ ಬೆಂಕಿ ಬಂದು ಅವರನ್ನು ಭಸ್ಮ ಮಾಡುತ್ತೆ. ಈ ರೀತಿ ಅವ್ರ ಮೇಲೆ ಆಶ್ಚರ್ಯಕರವಾಗಿ ಒಂದು ರೀತಿಯಾದ ಶಿಕ್ಷೆ ದೇವರು ಅವ್ರಿಗೆ ಕೊಡ್ತಾರೆ ಪ್ರಿಯರೇ. ಇದು ಒಂದು ನಿಜವಾಗ್ಲೂ ನಡೆದಿರೋ ಒಂದು ಘಟನೆ ಪ್ರಿಯರೇ. ಇದೊಂದು ಸುಮ್ಮನೆ ಒಂದು ಕಥೆ ಅಲ್ಲ. ಇಲ್ಲಿ ನಾವು ಓದಿದ್ದು ಆ ವ್ಯಕ್ತಿಗಳು ಎಲ್ಲಿ ಹೋದ್ರು, ಪಾತಾಳಕ್ಕೆ ಇಳಿದೋದ್ರು ಅಂತ ನಾವು ಗಮನಿಸ್ತೀವಿ. ಕನ್ನಡ ಬೈಬಲಲ್ಲಿ ಪಾತಾಳ ಅಂತ ಇಲ್ಲಿ ಬರೆದಿದೆ. ಇಂಗ್ಲಿಷ್ ಬೈಬಲಲ್ಲಿ ಅಥವಾ ಕಿಂಗ್ ಜೇಮ್ಸಲ್ಲಿ ನಾವು ಓದಿದ್ರೆ ಅದು ಪಿಟ್ ಅಂತ ಬರೆದಿದೆ. ಆದರೆ ಇಬ್ರಿಯ ಭಾಷೆಯಲ್ಲಿ ನಾವು ನೋಡಿದ್ರೆ ಪಾತಾಳ ಎಂಬ ಅರ್ಥ ಬರೋ ಆ ಒಂದು ರೀತಿಯಲ್ಲೇ ಶಿಯೋಲ್ ಎಂಬ ಪದ ಉಪಯೋಗಿಸಲ್ಪಟ್ಟಿದೆ. ನಮ್ಮೆಲ್ಲರಿಗೂ ಗೊತ್ತು, ಹಳೆ ಒಡಂಬಡಿಕೆಯ ಎಲ್ಲ ಪುಸ್ತಕಗಳು ಬರೆಯಲ್ಪಟ್ಟಿದ್ದು ಮೂಲವಾಗಿ ಇಬ್ರಿಯ ಭಾಷೆಯಲ್ಲಿ, ಕೆಲವು ಭಾಗಗಳು ಮಾತ್ರ ಅರಾಮ್ಯ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಆಗ ಇಲ್ಲಿ ಬಳಸಲ್ಪಡೋ ಇಬ್ರಿಯ ಪದ ಏನಂದರೆ ಶಿಯೋಲ್, SHEOL. ಆಗ ನೀವು ಇಬ್ರಿಯ ಮತ್ತು ಗ್ರೀಕ್ ಭಾಷೆಯ ಡಿಕ್ಷನರಿ ನೀವು ಉಪಯೋಗಿಸ್ತಾ ಇದ್ರೆ, ಯಾಕಂದರೆ ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ, ಹಳೆ ಒಡಂಬಡಿಕೆ ಬರೆಯಲ್ಪಟ್ಟಿದ್ದು ಇಬ್ರಿಯ ಭಾಷೆಯಲ್ಲಿ.
ಆ ರೀತಿ ಅದಕ್ಕೆ ಡಿಕ್ಷನರಿಗಳು ಇವೆ. ಒಂದು ಕಾಮನ್ ಆಗಿ ಯೂಸ್ ಮಾಡೋ ಡಿಕ್ಷನರಿ ಏನಂದರೆ ಸ್ಟ್ರಾಂಗ್ ಡಿಕ್ಷನರಿ. ಆ ಡಿಕ್ಷನರಿಯಲ್ಲಿ ಒಂದೊಂದು ಪದಕ್ಕೂ ಒಂದೊಂದು ನಂಬರ್ ಇದೆ. ಈ ಪದಕ್ಕೆ ಬರೋ ನಂಬರ್ ಏನಂದರೆ H7585. ಕಿಂಗ್ ಜೇಮ್ಸಲ್ಲಿ ಇಂಗ್ಲಿಷ್ ಬೈಬಲಲ್ಲಿ ಈ ಪದ ಭಾಷಾಂತರ ಆಗಿರೋದು 31 ಸಾರಿ ಅದು ಹೆಲ್ ಅಥವಾ ನರಕ ಅಂತ ಭಾಷಾಂತರ ಆಗಿದೆ. 31 ಸಾರಿ ಅದು ಗ್ರೇವ್ ಅಥವಾ ಸಮಾಧಿ ಆ ಥರ ಒಂದು ರೀತಿಯಲ್ಲಿ ಭಾಷಾಂತರ ಆಗಿದೆ. 3 ಸಾರಿ ಪಿಟ್ ಅಥವಾ ಗುಂಡಿ ಎಂಬ ಒಂದು ರೀತಿಯಲ್ಲಿ ಭಾಷಾಂತರ ಆಗಿದೆ. ಆದರೆ ನರಕ ಎಂಬ ರೀತಿಯಲ್ಲಿ ಭಾಷಾಂತರ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇಲ್ಲಿ ಸಜೀವಿಗಳಾಗಿ ಅವರು ಎಲ್ಲ ಹೋದರು, ಕೆಳಗೋದ್ರು. ಎಲ್ಲರೂ ಸತ್ತ ನಂತರ ಅವ್ರ ದೇಹದಿಂದ ಆತ್ಮ ಆಚೆ ಬಂದು ಆ ರೀತಿ ಹೋಗೋದು. ಆದರೆ ಇವರು ಸಜೀವಿಗಳಾಗಿ ಆಶ್ಚರ್ಯವಾಗಿ ಆ ರೀತಿ ಕೆಳಗೋಗ್ತಾರೆ. ಈ ರೀತಿ ನಾವು ಹಳೆ ಒಡಂಬಡಿಕೆಯಲ್ಲಿ ಈ ಘಟನೆ ನಾವು ಗಮನಿಸ್ತೀವಿ. ಬಾಕಿ ಸ್ಥಳಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಸೂಚನೆಗಳು ನಾವು ನೋಡ್ತೀವಿ. ನರಕ ದೊಡ್ಡದಾಗ್ತಾ ಇದೆ, ಅದು ಜನರನ್ನ ಮನುಷ್ಯರ ಆತ್ಮಗಳನ್ನ ಸ್ವೀಕರಿಸೋದಕ್ಕೆ ಬಾಯಿ ತೆರೀತಾ ಇದೆ. ಆ ಥರ ಅನೇಕ ಪುಸ್ತಕಗಳಲ್ಲಿ, ಜ್ಞಾನೋಕ್ತಿಗಳಲ್ಲಿ, ಕೀರ್ತನೆಗಳಲ್ಲಿ, ಅದಲ್ಲದೆ ಪ್ರವಾದನೆಯ ಗ್ರಂಥಗಳಲ್ಲಿ ನಾವು ಗಮನಿಸ್ತೀವಿ. ಆದರೆ ತುಂಬ ವಿವರಣೆ ಉಳ್ಳದ್ದಾಗಿ ನಾವು ಗಮನಿಸಲ್ಲ. ಹಳೆ ಒಡಂಬಡಿಕೆಯಲ್ಲಿ ನರಕ, ಅದಲ್ಲದೆ ಮನುಷ್ಯರು ಸತ್ತ ನಂತರ ನಡೆಯೋದೇನು, ಈ ವಿಷಯದಲ್ಲಿ ತುಂಬ ವಿವರಣೆ ಇಲ್ಲ. ಆದರೆ ಹೊಸ ಒಡಂಬಡಿಕೆಯಲ್ಲಿ ಬರೋವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ದೊರಕಿರೋ ಪ್ರಕಟಣೆಯ ಮೂಲಕ ನಮಗಿನ್ನೂ ವಿಸ್ತಾರವಾಗಿ ಇದ್ರ ಬಗ್ಗೆ ನಮಗೆ ಬೆಳಕಿದೆ. ಆ ಕಾರಣದಿಂದ ಈ ಸ್ಥಳದ ಬಗ್ಗೆ, ಪಾತಾಳ, ಶಿಯೋಲ್ ಎಂಬ ಈ ಸ್ಥಳದ ಬಗ್ಗೆ ನಾವು ಇನ್ನೂ ವಿಸ್ತಾರವಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಗಮನಿಸ್ತೀವಿ. ಅದಕ್ಕಾಗಿ ಲೂಕನ ಬರೆದ ಸುವಾರ್ತೆಯನ್ನು ನಾವು ಗಮನಿಸೋಣ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಅದರಲ್ಲಿ 19ನೇ ವಾಕ್ಯದಿಂದ 31ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ ಅಲ್ಲಿರೋದು ಒಬ್ಬ ಸಾಹುಕಾರನು ಅಥವಾ ಐಶ್ವರ್ಯವಂತನು ಮತ್ತು ಬಡವನಾದ ಭಿಕ್ಷಕನಾದ ಲಾಜರನು, ಈ ಇಬ್ಬರ ಬಗ್ಗೆ ಒಂದು ಕತೆ ನಾವು ಗಮನಿಸ್ತೀವಿ. ಇದು ನಿಜವಾಗ್ಲೂ ನಡೆದಿರೋ ಒಂದು ಘಟನೆ ಆಗಿದೆ. ಪ್ರಾಬಬ್ಲಿ ಇದು ನಡೆದಿರೋದು ಯೇಸು ಕರ್ತನ ಅದೇ ಕಾಲದಲ್ಲಿ ನಡೆದಿರೋ ಘಟನೆ ಆಗಿದೆ. ಇದು ಒಂದು ಸಾಮ್ಯ ಅಲ್ಲ, ಒಂದು ಪ್ಯಾರಬಲ್ ಅಲ್ಲ. ಯಾಕಂದರೆ ಕರ್ತನು ಎಷ್ಟೋ ಸಾಮ್ಯಗಳು ಹೇಳಿದ್ದಾನೆ. ಒಬ್ಬ ಬುದ್ಧಿವಂತನು, ಒಬ್ಬ ದಡ್ಡನು ಏನು ಮಾಡ್ದ, ಮನೆ ಕಟ್ಟೋ ಪ್ಯಾರಬಲ್ ಇದೆ, ಬೀಜ ಬಿತ್ತೋ ಒಂದು ಸಾಮ್ಯ ಇದೆ, ಅನೇಕ ಸಾಮ್ಯಗಳಿವೆ. ಆ ರೀತಿಯಾದ ಒಂದು ಸಾಮ್ಯ ಅಲ್ಲ. ಯಾಕಂದರೆ ಯಾವ ಸಾಮ್ಯದಲ್ಲೂ ಕರ್ತನು ಜನರ ಹೆಸರನ್ನು ಹೇಳಲಿಲ್ಲ. ಇಲ್ಲಿ ಈ ಒಂದು ಬಾಕಿ ಭಾಗದಲ್ಲಿ ನಾವು ಅಬ್ರಾಮನ ಹೆಸರು ನಾವು ಗಮನಿಸ್ತೀವಿ, ಲಾಜರ್ನ ಹೆಸರನ್ನ ನಾವು ಗಮನಿಸ್ತೀವಿ. ಈ ರೀತಿಯಾದ ನಿಜವಾಗ್ಲೂ ಒಂದು ಜನ ಇದ್ರು. ಆಗ ಇದೊಂದು ಸಾಮ್ಯ ಅಲ್ಲ ಪ್ರಿಯರೇ, ಆಗ ನಿಜವಾಗ್ಲೂ ನಡೆದಿರೋ ಒಂದು ಘಟನೆ ಆಗಿದೆ. ಈ ಘಟನೆ ಮೂಲಕ ನಮಗೆ ಅರ್ಥ ಆಗೋದೇನೆಂದರೆ, ಜನ ಸಾತ ನಂತರ ಎಲ್ಲಿ ಹೋಗ್ತಾರೆ, ಅವರ ಅವಸ್ಥೆ ಏನು, ಅವರು ಯಾವ ರೀತಿಯಾದ ಒಂದು ಸ್ಥಳಕ್ಕೆ ಹೋಗ್ತಾರೆ ಅನ್ನೋ ವಿಷಯದಲ್ಲಿ ನಮಗೆ ಈ ವಾಕ್ಯ ಭಾಗದ ಮೂಲಕ ನಮಗೆ ಬೆಳಕು ಸಿಗ್ತಾ ಇದೆ. ಆಗ ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 19ರಿಂದ 31ನೇ ವಾಕ್ಯದ ಈ ವಾಕ್ಯ ಭಾಗನ ನಾವು ಗಮನಿಸೋಣ. 19ನೇ ವಾಕ್ಯದ ಮೂಲಕ ನಾವು ಪ್ರಾರಂಭಿಸೋಣ. ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು. ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತಿದ್ದನು. ಅವನ ಮನೆ ಬಾಗಿಲಲ್ಲಿ ಲಾಜರನೆಂಬ ಒಬ್ಬ ಭಿಕ್ಷಗಾರನು ಬಿದ್ದುಕೊಂಡಿದ್ದನು. ಇವನು ಮೈತುಂಬ ಹುಣ್ಣೆದ್ದವನು. ಐಶ್ವರ್ಯವಂತನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿವು ತೀರಿಸಿಕೊಳ್ಳಬೇಕೆಂದಿದ್ದನು. ಇಷ್ಟು ಮಾತ್ರವಲ್ಲದೆ ನಾಯಿಗಳು ಸಹ ಬಂದು ಅವನ ಹುಣ್ಣುಗಳನ್ನು ನೆಕ್ಕುವವು. ಹೀಗಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷಗಾರನು ಸತ್ತನು. ದೇವದೂತರು ಅವನನ್ನು ತೆಗೆದುಕೊಂಡು ಹೋಗಿ ಅಬ್ರಹಾಮನ ಎದೆಗೆ ಒರಗಿಸಿದರು. ಆ ಐಶ್ವರ್ಯವಂತನು ಸಹ ಸತ್ತನು. ಅವನಿಗೆ ಉತ್ತರ ಕ್ರಿಯೆಗಳು ಆದವು. ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ ಕಣ್ಣೆತ್ತಿ ದೂರದಿಂದ ಅಬ್ರಹಾಮನನ್ನು ಇವನ
ಎದೆಗೆ ಒರಗಿಕೊಂಡಿದ್ದ ಲಾಜರನನ್ನು ನೋಡಿ, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಲಾಜರನನ್ನು ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ, ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಕೂಗಿ ಹೇಳಿದನು. ಇಲ್ಲಿ ಗಮನಿಸಿ, ಆ ಐಶ್ವರ್ಯವಂತನು ಸತ್ತ ನಂತರ ಅವನಿಗೆ ಉತ್ತರ ಕ್ರಿಯೆಗಳಾದವು. ಅದರ ಲಾಜರ್ನಿಗೆ ಆ ರೀತಿ ನಾವು ಓದಲ್ಲ, ಅವನು ಹೂಣಲ್ಪಟ್ಟ ಅಂತ ನಾವು ಓದಲ್ಲ. ಆದರೆ ಲಾಜರ್ನ ಆತ್ಮವನ್ನು ದೇವದೂತರು ಅಬ್ರಹಾಮನ ಕಡೆಗೆ ಕರ್ಕೊಂಡು ಹೋದರು. ಅಬ್ರಹಾಮನು ಇದ್ದ ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋದರು. ಈ ಐಶ್ವರ್ಯವಂತನ ಆತ್ಮವು ಪಾತಾಳಕ್ಕೆ ಹೋಯಿತು ಅಂತ ನಾವು ಗಮನಿಸ್ತೀವಿ. ಪಾತಾಳದಿಂದ ಅವನು ಮೇಲಕ್ಕೆ ಎತ್ತಿ ಕಣ್ಣೆತ್ತಿ ನೋಡುವಾಗ ಅಬ್ರಹಾಮನ ನೋಡ್ತಾ ಇದ್ದಾನೆ, ಆತನ ಜೊತೆ ಲಾಜರನ್ನ ನೋಡ್ತಾ ಇದ್ದೀನಿ. ಆಗ ಅಬ್ರಹಾಮನಿಗೆ ಕೂಗಿ ಹೇಳ್ತಾ ಇದ್ದಾನೆ, ನನಗೆ ಈ ಉರಿಯಲ್ಲಿ ಯಾತನೆ ಇದೆ, ಈ ಒಂದು ಬೆಂಕಿಯಲ್ಲಿ ನಾನು ಯಾತನೆ ಪಡ್ತಾ ಇದ್ದೀನಿ, ಲಾಜರನ್ನ ಕಳಿಸು. ಲಾಜರು ತನ್ನ ತುದಿ ಬೆರಳು ಏನು ನೀರಲ್ಲಿ ಹಾಕಿ ನನ್ನ ನಾಲಿಗೆಯನ್ನು ತಣ್ಣಗೆ ಮಾಡಲಿ ಅಂತ. ಇದರಿಂದ ನಮ್ಗೆ ಅರ್ಥ ಆಗೋದೇನೆಂದರೆ, ನಿಜವಾಗ್ಲೂ ಒಂದು ಯಾತನೆ ಅಲ್ಲಿದೆ, ಅಲ್ಲಿ ಬೆಂಕಿ ಇದೆ, ಅಲ್ಲಿ ನೀರಿದೆ, ಅಲ್ಲಿ ಈ ಐಶ್ವರ್ಯವಂತನಿಗೆ ಏನಿದೆ, ಒಂದು ಆ ಯಾತನೆ ಅನುಭವ ಆಗ್ತಾ ಇದೆ, ನಾಲಿಗೆ ಇದೆ. ಆತನು ಅಬ್ರಹಾಮನ್ನ ಲಾಜರನ್ನ ಗುರುತಿಸ್ತಾ ಇದ್ದಾನೆ, ಆತನು ಮಾತಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ನೋಡೋದು ಕಣ್ಣಿದೆ. ಈ ರೀತಿಯಾದ ಒಂದು ನಿಜವಾಗ್ಲೂ ಒಂದು ಶಾರೀರಿಕವಾದ ಒಂದು ಅವಸ್ಥೆ ಇದೆ ಅಲ್ಲಿ. ಈ ಒಂದು ಶರೀರದಲ್ಲಿ ಅಲ್ಲ ಅಲ್ಲಿ ಹೋಗೋದು, ಆದರೆ ಆತ್ಮ ಶರೀರ ಅಂತೀವಿ, ಸ್ಪಿರಿಚುವಲ್ ಬಾಡಿ ಆರ್ ಸ್ಪಿರಿಟ್ ಬಾಡಿ, ಇದು ಫಿಸಿಕಲ್ ಬಾಡಿ. ಆದರೆ ಅಲ್ಲೂ ಒಂದು ಬಾಡಿ ಇದೆ, ಒಂದು ಸ್ಪಿರಿಟ್ ಇದೆ. ನಮ್ಮ ಆತ್ಮಕ್ಕೆ ಒಂದು ಶರೀರ ಅಲ್ಲಿ ಕೊಡಲ್ಪಡುತ್ತೆ. ಆ ಆತ್ಮಕ್ಕೆ ಕಣ್ಣಿರುತ್ತೆ, ನಾಲಿಗೆ ಇರುತ್ತೆ, ನಾವು ನೋಡೋದಕ್ಕಾಗುತ್ತೆ, ನಮಗೆ ಜ್ಞಾಪಕ ಇರುತ್ತೆ, ನಮಗೆ ಗುರುತಿಸೋದಕ್ಕಾಗುತ್ತೆ. ಈ ರೀತಿಯಾದ ಒಂದು ಅವಸ್ಥೆಯಲ್ಲಿ ನಾವು ಇರ್ತೀವಿ ಅಂತ ನಾವು ಗಮನಿಸ್ತೀವಿ. ಆಗ ಈ ಐಶ್ವರ್ಯವಂತನು ಅಬ್ರಹಾಮನಿಗೆ ಕೂಗಿ ಹೇಳ್ತಾ ಇದ್ದಾನೆ, ನಾನಿಲ್ಲಿ ಅವಸ್ಥೆ ಪಡ್ತಾ ಇದ್ದೀನಿ, ಲಾಜರನ್ನ ಕಳಿಸು ಅಂತ. ಆಗ ಅಬ್ರಹಾಮನ ಹೇಳೋ ಮಾತನ್ನು ನಾವು ಗಮನಿಸ್ತೀವಿ. ಆದರೆ ಅಬ್ರಹಾಮನು, ಕಂದ, ನೀನು ಆಶಿಸಿದ ಸುಖವನ್ನು ನಿನ್ನ ಜೀವಮಾನದಲ್ಲಿ ಹೊಂದಿದಿ, ಹಾಗೆಯೇ ಲಾಜರನು ಕಷ್ಟವನ್ನು ಹೊಂದಿದನು ಎಂಬುದನ್ನು ನೆನಪಿಗೆ ತಂದುಕೋ. ಈಗಲಾದರೂ ಇಲ್ಲಿ ಇವನಿಗೆ ಸಮಾಧಾನ, ಆದರೆ ನಿನಗೆ ಸಂಕಟ. ಇದು ಮಾತ್ರವಲ್ಲದೆ ನಮಗೂ ನಿಮಗೂ ನಡುವೆ ದೊಡ್ಡದೊಂದು ಡೊಂಗರ ಸ್ಥಾಪಿಸಿಯದೆ, ಆದ ಕಾರಣ ಈ ಕಡೆಯಿಂದ ನಿಮ್ಮ ಬಳಿಗೆ ಹೋಗಬೇಕೆಂದಿರುವವರು ಹೋಗಲಾರರು, ಮತ್ತು ಆ ಕಡೆಯಿಂದ ನಮ್ಮ ಬಳಿಗೆ ಯಾರು ದಾಟುವುದಕ್ಕಾಗದು ಅಂದನು. ಆಗ ಅಬ್ರಹಾಮನ ಹೇಳೋದು, ನಿಮ್ಮ ಕಡೆ ಆ ಯಾತನೆಯ ಸ್ಥಳದ ಮಧ್ಯದಲ್ಲಿ ನಾವಿರೋ ಸ್ಥಳ, ನೀವಿರೋ ಸ್ಥಳದ ಮಧ್ಯದಲ್ಲಿ ಏನಿದೆ, ಒಂದು ದೊಡ್ಡ ಡೊಂಗರ ಇದೆ. ನಾವು ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗಲ್ಲ, ಲಾಜನ್ನ ನಾನು ಕಳ್ಸೋಕ್ಕಾಗಲ್ಲ ಅಂತ ಅಬ್ರಹಾಮನ್ ಹೇಳ್ತಾ ಇದ್ದಾನೆ. ಆಗ ಒಂದು ದೊಡ್ಡದಾದ ಒಂದು ಡೊಂಗರ, ಒಂದು ಗಲ್ಫ್ ಏನಿದೆ ಮಧ್ಯದಲ್ಲಿ ಇದೆ ಅಂತ ನಾವು ಓದ್ತೀವಿ. ಅದರ ನಂತರ ಆ ಐಶ್ವರ್ಯವಂತನೇ ಹೇಳೋದು, ಆಗ ಅವನು, ಅಪ್ಪ, ಹಾಗಾದರೆ ಲಾಜರನನ್ನು ನನ್ನ ತಂದೆಯ ಮನೆಗೆ ಕಳುಹಿಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನನಗೆ 5 ಮಂದಿ ಅಣ್ಣ ತಮ್ಮಂದಿರಿದ್ದಾರೆ, ಅವರು ಸಹ ಈ ಯಾತನೆಯ ಸ್ಥಳಕ್ಕೆ ಬಂದಾರು. ಬಾರದಂತೆ ಅವನು ತಾನು ಕಂಡದ್ದನ್ನು ಅವರಿಗೆ ಚೆನ್ನಾಗಿ ಹೇಳಲಿ ಅಂದನು. ಆಗ ಆ ರೀತಿ ಕಳಿಸು, ನನ್ನ ಅಣ್ಣ ತಮ್ಮಂದರು ಇಲ್ಲಿ ಬರಬಾರ್ದು ಅಂತ ಒಂದು ಎಚ್ಚರಿಕೆ ಮಾತು ಹೇಳೋದಕ್ಕೆ ಕಳಿಸು ಅಂತ ಹೇಳುವಾಗ ಅಬ್ರಹಾಮನ ಹೇಳೋದು, ಆದರೆ ಅಬ್ರಹಾಮನು, ಮೋಶೆಯ ಧರ್ಮಶಾಸ್ತ್ರವು ಪ್ರವಾದಿಗಳ ಗ್ರಂಥಗಳು ಅವರಲ್ಲಿ ಅವೆ, ಅವುಗಳನ್ನು ಕೇಳಲಿ ಅನ್ನಲು ಅವನು, ತಂದೆಯೇ ಅಬ್ರಹಾಮನೇ, ಹಾಗಲ್ಲ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಅಂದನು. ಅಬ್ರಹಾಮನು ಅವನಿಗೆ, ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು. ಆಗ ಐಶ್ವರ್ಯವಂತನೇ ಹೇಳೋದು, ನನ್ನ ಸಹೋದರ ಕಡೆ ಲಾಜರನ್ನ ಕಳಿಸು, ಒಂದು ಎಚ್ಚರಿಕೆ ಹೇಳೋದಕ್ಕೆ. ಆಗ ಅಬ್ರಹಾಮನ ಹೇಳೋದು, ನಿನ್ನ ಸಹೋದರರಿಗೆ ಏನಿದೆ,
ಮೋಶೆ ಗ್ರಂಥಗಳಿದೆ, ಧರ್ಮಶಾಸ್ತ್ರ ಇದೆ, ದೇವರ ವಾಕ್ಯ ಇದೆ, ಸತ್ಯವೇದ ಇದೆ. ಇವತ್ತು ಕೂಡ ಮೋಶೆ ಮತ್ತು ಪ್ರವಾದಿಗಳ ಗ್ರಂಥಗಳು ಮಾತ್ರ ಅಲ್ಲ, ನಮಗೆ ಹೊಸ ಒಡಂಬಡಿಕೆ ಪುಸ್ತಕಗಳು ಇದೆ. ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಕೂಡ ಇದೆ. ಆದರೆ ಈ ಸತ್ಯವೇದದ ಮೂಲಕ ಎಚ್ಚರಿಕೆ ಮಾತನ್ನ ಗಮನಿಸದೇ ಇರೋ ಜನ, ಸತ್ತವರಿಂದ ಯಾರಾದರೂ ಎದ್ರೂ ಕೂಡ ಅವರು ಎಚ್ಚರಿಕೆ ಮಾತು ಹೇಳಿದ್ರು ಅವ್ರು ನಂಬಲ್ಲ, ಒಪ್ಪೋದಿಲ್ಲ ಅಂತ ಅಬ್ರಾಹ್ಮಣ ಹೇಳೋ ಹಾಗೆ ಇದೊಂದು ನಿಜ ಸಂಗತಿ ಪ್ರಿಯರೇ. ಅನೇಕರು ನರಕ ಯಾರು ನೋಡಿದ್ದಾರೆ ಎಂದು ಕೇಳ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೋಡಿದ್ದಾನೆ. ನಾನು ಎಷ್ಟು ಸಾರಿ ಹೇಳಿದ್ದೀನಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಶಿಲುಬೆಯ ಮೇಲೆ ಅವಸ್ಥೆ ಪಡುವಾಗ, ಶ್ರಮೆ ಅನುಭವಿಸುವಾಗ, ನಮಗೋಸ್ಕರ ಪ್ರಾಣ ಕೊಡುವಾಗ ಆತನ ಆತ್ಮ ತನ್ನ ದೇಹವನ್ನು ಬಿಟ್ಟು ಕೆಲವು ಗಂಟೆಗಳ ಕಾಲ ಈ ಪಾತಾಳದ ಸ್ಥಳಕ್ಕೆ ಹೋಗಿ ಅಲ್ಲಿರುವ ಬೆಂಕಿಯಲ್ಲಿ ಯಾತನೆ ಅನುಭವಿಸಿತು. ಆ ಒಂದು ಸಂದರ್ಭದಲ್ಲಿ 3 ಗಂಟೆಗಳ ಕಾಲ ಶಿಲುಬೆಯ ಇರುವ ಆ ಸ್ಥಳದಲ್ಲಿ ಸುತ್ತಲೂ ಕೂಡ ಅಂಧಕಾರ ಇತ್ತು. ಆ ಮಧ್ಯಾಹ್ನದ ಸಮಯವಾಗಿತ್ತು. ಆ ಮಧ್ಯಾಹ್ನದ ಸಮಯದಲ್ಲಿ ತುಂಬ ಪೂರ್ತಿ ಅಂಧಕಾರವಾಗಿತ್ತು. ಆ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಸ್ಥಳಕ್ಕೆ ಹೋಗಿ ನಮಗೋಸ್ಕರ ನಮ್ಮ ಸ್ಥಾನದಲ್ಲಿ ಆತನ ಯಾತನೆ ಅನುಭವಿಸಿದ್ದಾನೆ. ತದನಂತರ ಆತನ ಆತ್ಮ ಅಲ್ಲಿಂದ ಶಿಲುಬೆಯ ಮೇಲಿದ್ದ ಆತನ ದೇಹಕ್ಕೆ ಪ್ರವೇಶಿಸಿ ನಂತರ ತಾನು ತನ್ನ ಆತ್ಮವನ್ನು ತಂದೆಯಾದ ದೇವರ ಕಡೆಗೆ ಒಪ್ಪಿಸ್ಕೊಡೋದನ್ನು ನೋಡ್ತೀವಿ. ಅದರ ನಂತರ ತನ್ನ ಆತ್ಮ ಈ ಕೆಳಗಿದ್ದ ಪಾತಾಳದಲ್ಲಿ ನಾವು 2 ಸ್ಥಳ ನಾವು ಗಮನಿಸಿದ್ವಿ. ಒಂದೇನೋ ಅಬ್ರಹಾಮನ ಎದೆ ಎಂಬ ಒಂದು ಸ್ಥಳ, ಅಂದರೆ ಈ ಭೂಮಿಯ ಕೆಳಗಡೆನೆ ಒಂದು ಪರದೀಸ ಇತ್ತು, ಪ್ಯಾರಡೈಸ್, ಒಂದು ಅಂಡರ್ವರ್ಲ್ಡ್ ಪ್ಯಾರಡೈಸ್ ಅಂತೀವಿ. ಅಂದರೆ ಯಾತನೆಯ ಸ್ಥಳ ಇದೆ. ಆ ಯಾತನೆಯ ಸ್ಥಳ ಅಲ್ಲದೆ ಒಂದು ಸ್ಥಳ ಇದೆ, ಅಲ್ಲಿ ಯಾತನೆ ಇಲ್ಲ. ಆದರೆ ಸಂತರಾದ ಅಬ್ರಹಾಮನು ಮುಂತಾದ ಎಲ್ಲ ಹಳೆ ಒಡಂಬಡಿಕೆಯ ಸಂತರು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರೋಕ್ಕಿಂತ ಮುಂಚೆ ಸತ್ತು ಹೋದ ಭಕ್ತರೆಲ್ಲ ಅಲ್ಲಿ ವಿಮೋಚನೆಗೋಸ್ಕರ ಕಾಯ್ತಾ ಇದ್ರು. ಆ ಸ್ಥಳಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವಾರಿಯ ಶಿಲುಬೆ ಮೇಲೆ ಬೆಲೆ ಕೊಟ್ಟ ನಂತರ ಇಳಿದು ಹೋಗಿ ಅವರಿಗೆ ಶುಭ ವರ್ತಮಾನ ತಿಳಿಸಿ, ಶುಭ ವರ್ತಮಾನ ಅಂದರೆ ಏನು, ನಿಮಗೋಸ್ಕರ ಸಲ್ಲಿಸಬೇಕಾಗಿರೋ ಬೆಲೆ ಕೊಟ್ಟಾಯಿತು, ಇವಾಗ ನೀವು ಬಿಡುಗಡೆ ಹೊಂದಿರೋದವರಾಗಿದ್ದೀರಾ ಆ ಥರ ಹೇಳಿ ಅವರ ಆತ್ಮಗಳನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ಆತನು ಪರಲೋಕಕ್ಕೆ ಕರ್ಕೊಂಡು ಹೋದ. ಆಗ ಈ ಸ್ಥಳ ಈವಾಗ ಖಾಲಿಯಾಗಿದೆ. ಆದರೆ ಕರ್ತನು ಮಾತಾಡುವಾಗ ಆ ಸ್ಥಳದಲ್ಲಿ ಅಬ್ರಹಾಮನಿದ್ದಾನೆ, ಲಾಜರ್ನಿದ್ದಾನೆ. ಆದರೆ ಈವಾಗ ಆ ಸ್ಥಳ ಖಾಲಿಯಾಗಿದೆ. ಆದರೆ ಅದ್ರ ಕೆಳಗಡೆ ಇರುವ ಈ ಯಾತನೆಯ ಸ್ಥಳ, ಯಾಕಂದರೆ ನಾವು ಓದಿದ್ವಿ ಆ ಐಶ್ವರ್ಯವಂತನು ಆ ಕೆಳಗಡೆ ಇರೋ ಸ್ಥಳದಿಂದ ಕಣ್ಣುಗಳ ಮೇಲೆತ್ತಿ ಅಬ್ರಹಾಮನ ನೋಡ್ದ ಅಂತ. ಅದರಿಂದ ನಮ್ಗೆ ಅರ್ಥ ಆಗೋದು ಆ ಸ್ಥಳ ಕೆಳಗಿದೆ. ಆಗ ಈ ಕೆಳಗಿರೋ ಸ್ಥಳ ಯಾತನೆಯ ಸ್ಥಳ ಅಂತ ನಾವು 28ನೇ ವಾಕ್ಯದಲ್ಲಿ ನಾವು ಗಮನಿಸಿದ್ವಿ. ಈ ಯಾತನೆಯ ಸ್ಥಳ ಅಂತ ಐಶ್ವರ್ಯವಂತನು ಹೇಳ್ತಾನೆ. ಅದಲ್ಲದೆ ಇದೊಂದು ಪಾತಾಳ ಅಂತಲೂ ನಾವು ಗಮನಿಸಿದ್ವಿ. ಇಂಗ್ಲೀಷಲ್ಲಿ ಹೆಲ್ ಅಂತಲೂ ಗಮನಿಸ್ತೀವಿ, ನರಕ ಅಥವಾ ಪಾತಾಳ. ಈಗ 23ನೇ ವಾಕ್ಯದಲ್ಲಿ ನಾವು ಓದಿದ್ದು, ಅವನು ಪಾತಾಳದೊಳಗೆ ಯಾತನೆ ಪಡುತ್ತಾ ಇರುವಲ್ಲಿ. ಈ ವಾಕ್ಯ ಇಂಗ್ಲೀಷಲ್ಲಿ ಹೆಲ್ ಅಂತ ಬರೆದಿದೆ. ಈ ಹೆಲ್ ಅಥವಾ ನರಕದಲ್ಲಿ ಯಾತನೆ ಪಡುತ್ತಾ. ಆಗ ಕನ್ನಡದಲ್ಲಿ ಪಾತಾಳ ಅಂತ ಬರೆದಿದೆ, ಇಂಗ್ಲೀಷಲ್ಲಿ ಹೆಲ್ ಅಥವಾ ನರಕ ಅಂತ ಬರೆದಿದೆ. ಆಗ ನರಕ ಅಂತ ಹೇಳುವಾಗ ಈ ಸ್ಥಳದ ಬಗ್ಗೆನೇ ನಾವು ಮಾತಾಡ್ತಾ ಇರೋದು. ಈ ಭೂಮಿಯ ಅಡಿಯಲ್ಲಿ ಒಂದು ಅಂಡರ್ವರ್ಲ್ಡ್ ಸಬ್ಟರೇನಿಯನ್ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಬೆಂಕಿ ಇದೆ, ಯಾತನೆ ಇದೆ, ಅಲ್ಲಿ ಮನುಷ್ಯರ ಆತ್ಮಗಳು ಹೋಗ್ತವೆ. ಆ ಆತ್ಮಗಳು ಅಲ್ಲಿಂದ ಆಚೆ ಬರೋದಕ್ಕಾಗಲ್ಲ. ಇವತ್ತು ನೀವು ಈ ಸಂದೇಶ ಕೇಳುವಾಗ ಆ ಸ್ಥಳ ನಿಜವಾಗ್ಲೂ ಇದೆ, ಈ ಭೂಮಿಯ ಕೆಳಗಡೆನೇ ಇದೆ. ನಾವು ಈ ಭೂಮಿಯ ಮೇಲೆ ನಡೆದಾಡುವಾಗ, ಕೆಲಸ ಮಾಡುವಾಗ, ಮಾತಾಡುವಾಗ ಆ ಸ್ಥಳದಲ್ಲಿ ನಮ್ಮ ಪೂರ್ವಿಕರಾದ ಪಾಪಿಗಳ ಆತ್ಮಗಳು, ಪಾಪದಲ್ಲಿ ಸತ್ತ ಮನುಷ್ಯರ ಆತ್ಮಗಳು ಯಾತನೆ ಅನುಭವಿಸ್ತಾ ಇವೆ. ಈ ವಿಷಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ. ಅದಲ್ಲದೆ ಆತನು ಶಿಲುಬೆಯಲ್ಲಿದ್ದಾಗ ನಾನು ಹೇಳ್ದ ಹಾಗೆ ಆತನು ವೈಯಕ್ತಿಕವಾಗಿಯೂ ಹೋಗಿದ್ದಾನೆ. ದೇವರಾಗಿದ್ದು ಆತನಿಗೆ ಎಲ್ಲವೂ ಗೊತ್ತಿದೆ. ಆದರೆ ಮನುಷ್ಯನಾಗಿ ಆತನು ಅನುಭವಿಸಿದ ಶ್ರಮೆಗಳ ಮೂಲಕ
ಆ ಶ್ರಮೆಗಳು ಅನುಭವಿಸುವ ಆ ಸಂದರ್ಭದಲ್ಲಿ ಆತನು ಹೋಗಿ ವೈಯಕ್ತಿಕವಾಗಿ ಆ ಸ್ಥಳದ ಯಾತನೆ ಅನುಭವಿಸಿದ್ದಾನೆ. ಮಾತ್ರವಲ್ಲ, ಅದರ ನಂತರ ಆತನು ಶಿಲುಬೆ ಮೇಲೆ ಬಂದ ನಂತರ ಶಿಲುಬೆಯಲ್ಲಿ ಆತನು ಹೇಳಿದ ಎಲ್ಲ ಮುಗಿದೋಯ್ತು, ಎಲ್ಲ ಸಮಾಪ್ತಿ ಆಯಿತು, ಎಲ್ಲ ಬೆಲೆ ಕೊಟ್ಟಾಯಿತು. ಅದರ ನಂತರ ತಂದೆಯಾದ ದೇವರಿಗೆ ತನ್ನ ಆತ್ಮವನ್ನು ಒಪ್ಪಿಸಿದ ನಂತರ ತನ್ನ ಆತ್ಮವು ಮತ್ತೊಮ್ಮೆ ಆ ಸ್ಥಳಕ್ಕೆ ಹೋಗಿ ಯಾತನೆ ಅನುಭವಿಸೋದಕ್ಕಲ್ಲ, ಅಲ್ಲಿರೋ ಸಂತರನ್ನ, ಎಲ್ಲ ಹಳೆ ಒಡಂಬಡಿಕೆಯ ಭಕ್ತರನ್ನ ಕರ್ಕೊಂಡು ಪರಲೋಕಕ್ಕೆ ಹೋಯ್ತು. ಪರಲೋಕಕ್ಕೆ ಹೋದ ನಂತರ ಇವಾಗ ಆ ಸ್ಥಳ ಖಾಲಿಯಾಗಿದೆ. ಆದರೆ ಯಾತನೆಯ ಸ್ಥಳದಲ್ಲಿ ಇದ್ದ ಆತ್ಮಗಳು ಅಲ್ಲೇ ಇವತ್ತು ಕೂಡ ಆ ಐಶ್ವರ್ಯವಂತನು, ಅದಲ್ಲದೆ ಕೋರ, ದಾತಾನ್, ಅಭಿರಾಮ್ ಎಂಬ ಆ ಜನರು ಕೂಡ ಅರಣ್ಯಕಾಂಡದಲ್ಲಿ ನಾವು ಓದಿದ್ವಲ್ವ, ಆ ಜನರು ಎಲ್ಲ ಪಾಪಿಗಳಾದ ಜನರು, ಕಾಯಿನಿಂದ ಹಿಡಿದು ಬಾಕಿ ಎಲ್ಲ ಪಾಪಿಗಳ ಆತ್ಮಗಳು ಇವತ್ತು ಕೂಡ ಅಲ್ಲಿ ಯಾತನೆ ಅನುಭವಿಸ್ತಾ ಇವೆ. ಈ ಒಂದು ಸತ್ಯ ತುಂಬ ಗಂಭೀರವಾದ ಒಂದು ಭಯಂಕರವಾದ ಒಂದು ಸತ್ಯ ಪ್ರಿಯರೇ. ಇದು ತುಂಬ ನಾವು ಗಂಭೀರವಾಗಿ ತಗೋಬೇಕು. ಈ ಸ್ಥಳದ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟೋ ಸಾರಿ ನಾವು ಸುವಾರ್ತೆಗಳನ್ನ ಓದುವಾಗ ಹೇಳೋದಾಗಿ, ವಿವರಿಸೋದಾಗಿ ನಾವು ಗಮನಿಸ್ತೀವಿ. ವಿಶೇಷವಾಗಿ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ, ಅದರಲ್ಲಿ 43-44 ನಾವು ಓದೋಣ. ಇದಲ್ಲದೆ ನಿನ್ನ ಕೈ ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕತ್ತರಿಸಿ ಬಿಡು. 2 ಕೈಯುಳ್ಳವನಾಗಿದ್ದು ಆರದ ಬೆಂಕಿಯಾಗಿರುವ ನರಕದಲ್ಲಿ ಬೀಳುವುದಕ್ಕಿಂತ ಕೈ ಕಳಕೊಂಡವನಾಗಿ ಜೀವದಲ್ಲಿ ಸೇರುವುದು ನಿನಗೆ ಉತ್ತಮ. ಮತ್ತು ನಿನ್ನ ಕಾಲು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಡಿದು ಬಿಡು. ಈ ರೀತಿ ನಾವು 43-44 ಓದುವಾಗ ನಾವು ನರಕದ ಬಗ್ಗೆ ಕರ್ತನಾದ ಯೇಸು ಕ್ರಿಸ್ತನ ವಿವರಿಸೋದು ನಾವು ನೋಡ್ತೀವಿ. ಅಲ್ಲಿರೋ ಬೆಂಕಿ ಯಾವತ್ತೂ ಆರಲ್ಲ, ಯಾವತ್ತೂ ಅಲ್ಲಿರೋ ಹುಳ ಸಾಯಲ್ಲ ಅನ್ನೋದು ನಾವು ಇಂಗ್ಲೀಷಲ್ಲಿ ಓದ್ತೀವಿ. ಆದರೆ ಕನ್ನಡದಲ್ಲಿ ಆ ವಾಕ್ಯ ಭಾಗ ಇಲ್ಲ. ಅದರ ಕೆಳಗಡೆ ನಾವು ಕನ್ನಡ ಬೈಬಲಲ್ಲಿ ಓದೋದು, ಈ ವಚನಗಳು ಉತ್ತಮ ಪ್ರತಿಗಳಲ್ಲಿ ಇಲ್ಲ. 44-46 ವಾಕ್ಯಗಳು ಉತ್ತಮ ಪ್ರತಿಗಳಲ್ಲಿ ಇಲ್ಲ ಅಂತ ನಾವು ಓದ್ತೀವಿ. ಅವೆರಡು 48ನೇ ವಚನಕ್ಕೆ ಸಮಾನವಾಗಿವೆ ಅಂತ ನಾವು ಓದ್ತೀವಿ. 48ನೇ ವಚನದಲ್ಲಿ ನಾವು ಓದೋದು, ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ ಅಂತ ನಾವು ಓದ್ತೀವಿ. ಹಾಗೆ ಏನೇ ಆಗಿರಲಿ, ಅಲ್ಲಿರೋ ಬೆಂಕಿ ನಿಜವಾಗ್ಲೂ ಯಾವತ್ತೂ ಆರಲ್ಲ. ಅಲ್ಲಿರೋ ಹುಳ, ಅವ್ರಿಗೆ ಹಿಂಸೆ ಕೊಡೋ ಹುಳ ಯಾವತ್ತೂ ಸಾಯಲ್ಲ ಅಂತ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಕರ್ತನಾದ ಯೇಸು ಕ್ರಿಸ್ತನು ನಿಮಗೋಸ್ಕರ ಸುಮಾರು 3 ತಾಸುಗಳ ಕಾಲ ನಮಗೋಸ್ಕರ ಯಾತನೆ ಅನುಭವಿಸ್ತು. ಆಗ ನಾವು ಅಲ್ಲಿ ಹೋಗಬೇಕಾಗಿರೋ ಅವಶ್ಯ ಇಲ್ಲ. ಇವತ್ತು ನೀವು ಪಾಪದಲ್ಲೇ ಜೀವಿಸ್ತಾ ಇದ್ರೆ ಮಾನಸಾಂತರ ಪಟ್ಟು ಯೇಸು ಕರ್ತನ ನಂಬಿ ನೀವು ಆ ಸ್ಥಳಕ್ಕೆ ಹೋಗೋ ಅವಶ್ಯ ಇಲ್ಲ. ನಿಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಟ್ಟು ರಕ್ಷಣೆಗೋಸ್ಕರ ಮೊರೆ ಇಟ್ಟು ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಆಶ್ರಯವಿಡುತ್ತಾ ಪಾಪಗಳಿಗಾಗಿ ಕ್ಷಮಾಪಣೆ ಕೇಳುತ್ತಾ ನೀವು ಬೇಡುತ್ತಾ ನೀವು ರಕ್ಷಣೆಗೋಸ್ಕರ ಬೇಡ್ಕೊಂಡ್ರೆ ನಿಮಗೆ ರಕ್ಷಣೆ ಉಂಟಾಗುತ್ತೆ ಪ್ರಿಯರೇ. ಇದ್ರ ಬಗ್ಗೆ ನಾವು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲೂ ನಾವು ಗಮನಿಸ್ತೀವಿ. ಅದರಲ್ಲಿ 29ನೇ ವಾಕ್ಯ ನಾವು ಓದೋಣ. ನಿನ್ನ ಬಲಗಣ್ಣು ನಿನ್ನನ್ನು ಪಾಪದಲ್ಲಿ ಸಿಕ್ಕಿಸುವುದಾದರೆ ಅದನ್ನು ಕಿತ್ತು ಬಿಸಾಟು ಬಿಡು. ನಿನ್ನ ದೇಹವೆಲ್ಲ ನರಕದಲ್ಲಿ ಬೀಳುವುದಕ್ಕಿಂತ ಅವಯವಗಳಲ್ಲಿ ಒಂದು ಹೋಗುವುದು ನಿನಗೆ ಹಿತವಲ್ಲವೇ. ಆಗ ನರಕ, ಪಾತಾಳ ಎಂಬ ಈ ಪದಗಳು ಕರ್ತನಾದ ಯೇಸು ಕ್ರಿಸ್ತನ ಬಳಸೋದಾಗಿ ನಾವು ಗಮನಿಸ್ತೀವಿ. ಇದೆಲ್ಲ ಕನ್ನಡ ಬೈಬಲಲ್ಲಿ ನಾವು ಓದ್ತಾ ಇದ್ದೀವಿ. ಆದರೆ ಈ ಮೂಲ ಭಾಷೆ ಆಗಿರೋ ಗ್ರೀಕಲ್ಲಿ, ಯಾಕಂದರೆ ಹೊಸ ಒಡಂಬಡಿಕೆಯ ಪುಸ್ತಕಗಳೆಲ್ಲ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿದ್ದು ಮೂಲವಾಗಿ. ಆಗ ಗ್ರೀಕ್ ಭಾಷೆಯಲ್ಲಿ ನಾವು ಓದುವಾಗ ಈ ಪಾತಾಳ ಅಥವಾ ನರಕ, ನಾವು ಲೂಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮತ್ತಾಯ 5:29, ಅದಲ್ಲದೆ ಮಾರ್ಕ 9:43-44 ಈ ವಾಕ್ಯಗಳೆಲ್ಲ ನರಕ ಅಥವಾ ಪಾತಾಳ ಎಂಬ ಈ ಸ್ಥಳಗಳಲ್ಲಿ ಬಳಸಲ್ಪಟ್ಟ ಗ್ರೀಕ್ ಪದ ಅನ್ನೋದು ಹೇಡೀಸ್ ಅಥವಾ ಹಾದೇಸ್ ಎಂಬ ಪದ. ಆ ಹಾದೇಸ್ ಎಂಬ ಪದಕ್ಕಿರೋ ಅರ್ಥ ಈ ಭೂಮಿಯ ಕೆಳಗಡೆ ಇರುವ ಒಂದು ಸ್ಥಳ, ಸಬ್ಟೆರೇನಿಯನ್ ಒಂದು ಪ್ಲೇಸ್, ಈ ಭೂಮಿಯ ಕೆಳಗಡೆನೇ ಇರೋ ಒಂದು ಅಂಡರ್ವರ್ಲ್ಡ್ ಸ್ಥಳವಾಗಿದೆ. ಆಗ ನಾವು ಗ್ರಹಿಸ್ಬೇಕಾಗಿರೋದು ನಮ್ಮ ನರಕ ಏನೋ ತುಂಬ ದೂರ ಎಲ್ಲೂ ಇಲ್ಲ, ಅದೇ ಯಾವುದೋ ಒಂದು ಮಾಯಾಲೋಕದಲ್ಲೆಲ್ಲ ಇರೋದು.
ಈ ಲೋಕದಲ್ಲಿ ನಾವು ಜೀವಿಸುವಾಗ ಈ ಲೋಕದ ಕೆಳಗಡೆನೆ ಅನೇಕ ಆತ್ಮಗಳು ಯಾತನೆ ಅನುಭವಿಸ್ತಾ ಇವೆ ಪ್ರೇರೆ. ಎಷ್ಟು ಭಯಂಕರವಾದ ಒಂದು ಸತ್ಯ ಅಲ್ವಾ? ಅದರ ನಂತರ ನಡೆಯೋದೇನೆಂದರೆ, ದೇವ್ರ ವಾಕ್ಯ ನಮಗೆ ತಿಳಿಸೋದು ಅದೇ ಕೊನೆ ಮಾತಲ್ಲ. ಪಾಪಿಗಳ ಆತ್ಮಗಳು ಆ ಸ್ಥಳಕ್ಕೆ ಹೋದ ನಂತರ ಅಲ್ಲೇ ಇರ್ತಾರೆ ಅನ್ನೋದು ನಿಜ. ಆದರೆ ಅದ್ರ ನಂತರ ನಡೆಯೋ ಕೆಲವು ಘಟನೆಗಳು ಇವೆ. ಏನಂದರೆ, ಇವತ್ತು ಕರ್ತನಾದ ಯೇಸು ಕ್ರಿಸ್ತನು ಯಾವತ್ತು ಬರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತೇನಾದರೂ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಭೆಯನ್ನು ಸೇರಿಸ್ಕೊಳ್ಳೋದಕ್ಕೆ ಬಂದರೆ, ತನ್ನ ಸಭೆ ಎತ್ತಲ್ಪಡುತ್ತೆ. ತನ್ನ ಸಭೆಯ ಜನರು ಮೇಘಗಳಲ್ಲಿ ಆತನ ಭೇಟಿಯಾಗ್ತಾರೆ. ಆ ಸಮಯದಲ್ಲಿ ಕೆಳಗಡೆ ಈ ಭೂಮಿಯ ಮೇಲೆ 7 ವರ್ಷಗಳು ನಿರಂತರವಾಗಿ ಒಂದು ಹಿಂಸೆಯ ಕಾಲ, ಉಪದ್ರವದ ಕಾಲ ಉಂಟಾಗುತ್ತೆ. ಅದನ್ನು ಟ್ರಿಬ್ಯುಲೇಷನ್ ಅಂತೀವಿ ಇಂಗ್ಲೀಷಲ್ಲಿ. ಆ 7 ವರ್ಷಗಳ ಸಂಕಟ ಈ ಭೂಮಿಯ ಮೇಲೆ ನಡೆಯುತ್ತೆ. ಆವಾಗ ಕ್ರಿಸ್ತ ವಿರೋಧಿ, ಆ್ಯಂಟಿ ಕ್ರಿಸ್ತ ವಿರೋಧಿ ಈ ಭೂಮಿಯ ಮೇಲೆ ಆಳ್ವಿಕೆ ಮಾಡ್ತಾನೆ. ಈ 7 ವರ್ಷ ಈ ರೀತಿ ಅದ ಒಂದು ಸಂಕಟದ ಸಮಯದಲ್ಲಿ ಮೇಲೆ ಎತ್ತಲ್ಪಟ್ಟ ಸಭೆ ಬಾಕಿ ಎಲ್ಲ ಸಂತರ ಜೊತೆ, ಹಳೆ ಒಡಂಬಡಿಕೆಯ ಸಂತರಾಗಿರಲಿ, ಎಲ್ಲ ಭಕ್ತರದ್ದು ಒಂದು ನ್ಯಾಯ ವಿಚಾರಣೆ ನಡೆಯುತ್ತೆ. ನ್ಯಾಯ ವಿಚಾರಣೆ ನಡೆದು ಅವರು ನರಕಕ್ಕೆ ಹೋಗಲ್ಲ, ಆ ರೀತಿಯಾದ ಒಂದು ನ್ಯಾಯ ವಿಚಾರಣೆ ಅಲ್ಲ. ಆದರೆ ಅವರ ಸೇವೆಯ ವಿಷಯವಾಗಿ ನ್ಯಾಯ ವಿಚಾರಣೆ ನಡೆದು ಅವ್ರಿಗೆ ಸಿಗಬೇಕಾಗಿರೋ ಪ್ರತಿಫಲ ಅಲ್ಲಿ ಸಿಗುತ್ತೆ, ಪ್ರಶಂಸೆ ಸಿಗುತ್ತೆ. ಅಲ್ಲಿ ಏನಾದರೂ ಅವ್ರು ತಪ್ಪು ಮಾಡಿದರೆ ಅವರು ಬಯಸ್ಕೊಳ್ತಾರೆ, ಕರ್ತನವ್ರನ್ನ ಬೈತಾರೆ. ಆ ರೀತಿಯಾದ ಒಂದು ನ್ಯಾಯ ವಿಚಾರಣೆ ನಡೆಯುತ್ತೆ. ಅದ್ರ ಬಗ್ಗೆ 2 ಕೊರಿಂಥ 5ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ನಾವೆಲ್ಲರೂ ಕ್ರಿಸ್ತನ ನ್ಯಾಯ ಪೀಠದ ಮುಂದೆ ನಾವು ನಿಂತ್ಕೋಬೇಕು ಅಂತ, ದ ಜಡ್ಜ್ಮೆಂಟ್ ಸೀಟ್ ಆಫ್ ಕ್ರೈಸ್ಟ್ ಮುಂದೆ ನಾವು ನಿಂತ್ಕೋಬೇಕು ಅಂತ ನಾವು ಗಮನಿಸ್ತೀವಿ. ಆ ಒಂದು ನ್ಯಾಯ ವಿಚಾರಣೆ ಮೇಲೆ ನಡೆಯುವಾಗ ಕೆಳಗೆ ಸಂಕಟ ನಡೆಯುತ್ತೆ. ಈ 7 ವರ್ಷದ ಸಂಕಟದ ನಂತರ, ಟ್ರಿಬ್ಯುಲೇಷನ್ ನಂತರ, ಕರ್ತನಾದ ಯೇಸು ಕ್ರಿಸ್ತನು ಬಹಿರಂಗವಾಗಿ, ಪಬ್ಲಿಕ್ ಆಗಿ ಎಲ್ಲರಿಗೂ ಕಾಣಿಸುವ ಹಾಗೆ ತನ್ನ ಜನರೊಂದಿಗೆ, ತನ್ನ ದೇವದೂತರೊಂದಿಗೆ, ತನ್ನ ಸಭೆ, ತನ್ನ ಭಕ್ತರೊಂದಿಗೆ, ಎಲ್ಲರೊಂದಿಗೆ ಒಟ್ಟಾಗಿ ಈ ಭೂಮಿಗೆ ಬರ್ತಾನೆ. ಬಂದು ತನ್ನ 1000 ವರ್ಷಗಳ ಕಾಲ ನಡೆಯುವ ಒಂದು ಆಳ್ವಿಕೆಯನ್ನು ಸ್ಥಾಪನೆ ಮಾಡ್ತಾನೆ. ಅದನ್ನು ಮಿಲೇನಿಯಂ ಅಂತೀವಿ. ಮಿಲೇನಿಯಂ ಅಂದರೆ 1000 ವರ್ಷ ಅಂತ. 1000 ವರ್ಷವನ್ನು ಮಿಲೇನಿಯಂ ಅಂತೀವಿ. ಆಗ 1000 ವರ್ಷ ನಡೆಯುವ ಒಂದು ರಾಜ್ಯವನ್ನು ಕ್ರಿಸ್ತನು ಸ್ಥಾಪನೆ ಮಾಡ್ತಾನೆ ಈ ಭೂಮಿಯ ಮೇಲೆ. ಯೆರೂಸಲೇಮ್ ಆತನ ರಾಜಧಾನಿ ಆಗಿದ್ದು, ತನ್ನ ಜನರ ಜೊತೆ ಆತನ ಈ ಭೂಮಿಯನ್ನು ಆಳ್ವಿಕೆ ಮಾಡ್ತಾನೆ. ಆ ರೀತಿಯಾದ ಒಂದು ಒಳ್ಳೆಯ ಆಳ್ವಿಕೆ ಆಗಿರುತ್ತೆ. ಆ ಒಂದು ಆಳ್ವಿಕೆ ಕೊನೆ ಕಾಲದಲ್ಲಿ, ಈ 1000 ವರ್ಷಗಳ ನಂತರ, ಸೈತಾನನು ಅಲ್ಲಿರೋ ಮನುಷ್ಯರನ್ನೆಲ್ಲರನ್ನು ವಂಚಿಸಿ ಈ ಯೇಸು ಕ್ರಿಸ್ತನ ಆತನ ಜನರ ವಿರುದ್ಧವಾಗಿ ಹೋರಾಡೋದಕ್ಕೆ, ಯುದ್ಧ ಮಾಡೋದಕ್ಕೆ ವಂಚಿಸ್ತಾನೆ. ಆ ರೀತಿ ಯುದ್ಧ ನಡೆಯುತ್ತೆ. ಆ ಯುದ್ಧವನ್ನು ಆರ್ಮಗದೋನ್ ಯುದ್ಧ ಅಂತ ನಾವು ಕರಿತೀವಿ ಬೈಬಲಲ್ಲಿ. ಅದ್ರ ಬಗ್ಗೆ ನಾವು ಪ್ರಕಟಣೆ ಗ್ರಂಥ, ಬಾಕಿ ಪ್ರವಾದಿಗಳ ಗ್ರಂಥದಲ್ಲಿ ನಾವು ಗಮನಿಸ್ತೀವಿ, ವಿಶೇಷವಾಗಿ ಪ್ರಕಟಣೆ ಗ್ರಂಥದಲ್ಲಿ. ಆ ಯುದ್ಧದ ಕೊನೆಯಲ್ಲಿ, ಆ ಯುದ್ಧ ತುಂಬ ದಿನ ಏನು ನಡೆಯಲ್ಲ, ಒಂದೇ ದಿನದಲ್ಲಿ ಕರ್ತನು ಅವರನ್ನು ಸಂಹರಿಸ್ತಾನೆ, ಅವರನ್ನು ಸೋಲಿಸ್ತಾನೆ. ಆ ಸಂದರ್ಭದಲ್ಲಿ ಆ ವಿರೋಧಿ, ಕ್ರಿಸ್ತ ವಿರೋಧಿ ಅಥವಾ ಆ್ಯಂಟಿ ಕ್ರೈಸ್ಟ್ ಮತ್ತು ಸುಳ್ಳು ಪ್ರವಾದಿ ಸೈತಾನನು ಇವರನ್ನೆಲ್ಲರನ್ನು ಬೆಂಕಿಯ ಕೆರೆಗೆ ದೇವರು ಹಾಕ್ತಾನೆ. ಆಗ ಬೆಂಕಿಯ ಕೆರೆ ಎಂಬ ಒಂದು 2ನೇ ಸ್ಥಳವನ್ನು ನಾವು ಅಲ್ಲಿಂದ ಗಮನಿಸೋದು ಪ್ರಾರಂಭಿಸ್ತೀವಿ. ಆಗ ನರಕ ಅಥವಾ ಪಾತಾಳ, ಇಬ್ರಿಯ ಭಾಷೆಯಲ್ಲಿ ಶಿಯೋಲ್ ಅಂತ ಗಮನಿಸಿದ್ವಿ, ಗ್ರೀಕ್ ಭಾಷೆಯಲ್ಲಿ ಹಾದೇಸ್ ಅಂತ ಗಮನಿಸಿದ್ವಿ. ಆಗ ಈ ಭೂಮಿಯ ಕೆಳಗಡೆನೇ ಇರುವ ಈ ಯಾತನೆಯ ಸ್ಥಳದ ಬಗ್ಗೆ ನಾವು ಗಮನಿಸಿದ್ವಿ. ಅದನ್ನು ನಾವು ಸಾಮಾನ್ಯವಾಗಿ ನರಕ ಅಂತ ಹೇಳೋದು. ಯಾರಾದರೂ ಪಾಪದಲ್ಲಿ ಸತ್ತರೆ, ರಕ್ಷಣೆ ಹೊಂದದೆ, ಪಾಪಗಳಿಗೆ ಕ್ಷಮಾಪಣೆ, ವಿಮೋಚನೆ, ಪ್ರಾಯಶ್ಚಿತ್ತ ಇಲ್ಲದೆ ಅವರ ಪಾಪದಲ್ಲೇ ಸತ್ತರೆ, ಆ ಅವಸ್ಥೆಯಲ್ಲಿ ಸತ್ತರೆ ಅವರ ಆತ್ಮ ನರಕಕ್ಕೆ ಹೋಗುತ್ತೆ ಅಂತ ಹೇಳೋದು. ಆ ಯಾತನೆಯ ಸ್ಥಳಕ್ಕೆ ಹೋಗುತ್ತೆ, ಈ ಭೂಮಿಯ ಕೆಳಗಡೆ ಇರೋ ಆ ಸ್ಥಳಕ್ಕೆ ಹೋಗುತ್ತೆ. ಆದರೆ ಅದರ ನಂತರ ನಡೆಯೋದೇನೆಂದರೆ, ನ್ಯಾಯ ವಿಚಾರಣೆ ನಡೆಯುವಾಗ, ಅಂದರೆ ಯೇಸು ಕರ್ತನು ಬಂದ ನಂತರ 7 ವರ್ಷದ ಸಂಕಟ ಇದೆ. ಅದರ ನಂತರ ಒಂದು 1000 ವರ್ಷಗಳ ಕಾಲ ಒಂದು ರಾಜ್ಯ ಇದೆ. ಆ ರಾಜ್ಯದ ಕೊನೆಯಲ್ಲಿ ಸೈತಾನನು ಒಂದು ಯುದ್ಧ ಮಾಡುವಾಗ, ಆ ಯುದ್ಧದ ಕೊನೆಯಲ್ಲಿ ದೇವರು ಈ ಭೂಮಿಯ
ಯೋಜನೆ ಸಮಾಪ್ತಿ ಮಾಡ್ತಾನೆ. ಈ ಭೂಮಿ ನಾಶ ಆಗುತ್ತೆ, ಒಂದು ಹೊಸ ಭೂಮಿ, ಒಂದು ಹೊಸ ಸ್ವರ್ಗ ಅಥವಾ ಒಂದು ಹೊಸ ಆಕಾಶ, ಹೊಸ ಭೂಮಿ ದೇವರು ಸೃಷ್ಟಿ ಮಾಡ್ತಾನೆ. ಆದರೆ ಆ ಹೊಸ ಭೂಮಿ, ಹೊಸ ಆಕಾಶ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಒಂದು ನ್ಯಾಯ ವಿಚಾರಣೆ ನಡೆಯುತ್ತೆ. ನಾನು ಭಕ್ತರ ನ್ಯಾಯ ವಿಚಾರಣೆ ಬಗ್ಗೆ ನಾನು ಹೇಳಿದೆ. ಆ 7 ವರ್ಷದ ಕಾಲ ಭಕ್ತರ ನ್ಯಾಯ ವಿಚಾರಣೆ ನಡೆಯೋದು. ಆದರೆ ಈವಾಗ ನಡೆಯೋ ನ್ಯಾಯ ವಿಚಾರಣೆ ಅಂದರೆ ಆ 1000 ವರ್ಷಗಳ ಆಳ್ವಿಕೆ, ಮಿಲೇನಿಯಂ ನಂತರ ನಡೆಯೋ ನ್ಯಾಯ ವಿಚಾರಣೆ. ಮಿಲೇನಿಯಂ ಇದೆ, ಮಿಲೇನಿಯಂ ನಂತರ ಇರೋ ಆ ಒಂದು ಹೊಸ ಭೂಮಿ, ಹೊಸ ಆಕಾಶ ಉಂಟಾಗೋದಕ್ಕಿಂತ ಮುಂಚೆ ಇರೋ ನ್ಯಾಯ ವಿಚಾರಣೆ ಹೇಗೆ ಅಂದರೆ, ನಾವು ಪ್ರಕಟಣೆಯ ಗ್ರಂಥದಲ್ಲಿ 20ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ. ಅಲ್ಲಿ ಭಕ್ತರ ನ್ಯಾಯ ವಿಚಾರಣೆ ಅಲ್ಲ, ಪಾಪಿಗಳ ನ್ಯಾಯ ವಿಚಾರಣೆ. ಆ ಪಾಪಿಗಳ ನ್ಯಾಯ ವಿಚಾರಣೆ ಏನು ಅಂದರೆ ಅಂತಿಮ ನ್ಯಾಯ ವಿಚಾರಣೆ. ಎಲ್ಲ ಮನುಷ್ಯರ ಆತ್ಮಗಳು ದೇವ್ರ ಮುಂದೆ ಹಾಜರಾಗ್ತಾರೆ. ಈ ಲೋಕದಲ್ಲಿ ಸತ್ತಿರೋ ಎಲ್ಲ ಮನುಷ್ಯರ ಆತ್ಮಗಳಲ್ಲಿ ಯಾರೆಲ್ಲ ಪಾಪದಲ್ಲಿ ಸದ್ದಿದ್ದಾರೋ ಆ ಮೊದಲನೇ ಮನುಷ್ಯನಿಂದ ಹಿಡಿದು ಕೊನೆ ಮನುಷ್ಯನವರೆಗೂ ಎಷ್ಟೋ ಜನ ಸತ್ತಿರೋರು ಆ ಪಾತಾಳಕ್ಕೆ, ಆ ಯಾತನೆಯ ಸ್ಥಳಕ್ಕೆ ಹೋಗಿದ್ದಾರೆ. ಅಲ್ಲಿಂದ ಅವರು ಎತ್ತಲ್ಪಡ್ತಾರೆ. ಅಲ್ಲಿಂದ ಅವರು ದೇವ್ರ ಮುಂದೆ ಮತ್ತೊಮ್ಮೆ ದೇವ್ರ ಮುಂದೆ ಹಾಜರಾಗ್ತಾರೆ. ಅದಲ್ಲದೆ ಆ ಸಮಯದಲ್ಲಿ ಎಷ್ಟು ಜನ ಜೀವಂತವಾಗಿರ್ತಾರೋ ಅವರು ಕೂಡ ಸತ್ತು ಅವರ ಆತ್ಮಗಳು ಅಲ್ಲಿ ಬರುತ್ತೆ. ಯಾಕಂದರೆ ಭೂಮಿ ನಾಶ ಆಗುತ್ತೆ. ಮಿಲೇನಿಯಂ ನಂತರ, ಆರ್ಮಗೋದನ್ ಯುದ್ಧದ ನಂತರ ಆ ಭೂಮಿ, ನಾವು ಇವಾಗ ವಾಸ ಆಗಿರೋ ಈ ಭೂಮಿ ನಾಶ ಆಗುತ್ತೆ. ಆ ನಾಶ ಆಗುವಾಗ ಅವರು ಸಾಯ್ತಾರೆ, ಅಲ್ಲಿರೋ ಜನ ಸಾಯ್ತಾರೆ. ಅವರ ಆತ್ಮಗಳು ಎಲ್ಲರೂ ಒಟ್ಟಾಗಿ ದೇವರ ಮುಂದೆ ಒಂದು ನ್ಯಾಯ ವಿಚಾರಣೆಗೋಸ್ಕರ ಬರ್ತಾರೆ. ಇದನ್ನು ಜಜ್ಮೆಂಟ್ ಡೇ ಅಂತ ನಾವು ಕರೆಯೋದು. ಸಾಮಾನ್ಯವಾಗಿ ನಾವು ನ್ಯಾಯ ವಿಚಾರಣೆಯ ದಿನ ಎಲ್ಲರೂ ದೇವ್ರ ಮುಂದೆ ನಿಂತ್ಕೊಳ್ಳೇಬೇಕು ಅಂತ ನಾವು ಹೇಳೋದು ಈ ಒಂದು ಸಂದರ್ಭವನ್ನು ಹೇಳೋದು. ಇಲ್ಲಿ ನಾವು ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ 11ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೂ ಇರೋ ಈ ವಾಕ್ಯ ಭಾಗ ತುಂಬ ಮುಖ್ಯವಾದದ್ದು. ಆದರೆ ಅದಕ್ಕಿಂತ ಮುಂಚೆ 10ನೇ ವಾಕ್ಯದಲ್ಲಿ ಈ ಬೆಂಕಿಯ ಕೆರೆಯಲ್ಲಿ ಇರುವ ಯಾತನೆ ಬಗ್ಗೆ ನಾವು ಗಮನಿಸ್ತೀವಿ. ಅಲ್ಲಿ 10ನೇ ವಾಕ್ಯದಲ್ಲಿ ನಾವು ಓದೋದು, ಸೈತಾನನು ಅಲ್ಲಿ ದೊಬ್ಬಲ್ಪಡ್ತಾನೆ, ಪಿಶಾಚನು ಅಲ್ಲಿ ದೊಬ್ಬಲ್ಪಡ್ತಾನೆ. ಅದರ ನಂತರ ಅದ್ರ ಜೊತೆ ಇರುವ ವಾಕ್ಯದಲ್ಲಿ, ಅದ್ರ ಜೊತೆ ಇರೋ ವಿವರಣೆಯಲ್ಲಿ ನಾವು ಗಮನಿಸ್ತೀವಿ ಆ ಸ್ಥಳದಲ್ಲಿ ಎಷ್ಟು ಯಾತನೆ ಇದೆ ಅಂತ. ಇದಲ್ಲದೆ ಅವರನ್ನು ಮರುಳುಗೊಳಿಸಿದ ಸೈತಾನನು ಬೆಂಕಿ ಗಂಧಕಗಳುರಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಬೆಂಕಿ ಇದೆ, ಗಂಧಕ ಇದೆ. ಗಂಧಕ ಅಂದರೆ ಬ್ರಿಮ್ಸ್ಟೋನ್ ಅಂತೀವಿ ಇಂಗ್ಲೀಷಲ್ಲಿ. ಇನ್ನೊಂದು ಪದ ಸಲ್ಫರ್, ನಮ್ಮೆಲ್ಲರಿಗೂ ಗೊತ್ತು ಸಲ್ಫರ್. ತಜ್ಞರು ಹೇಳೋದು, ಸೈಂಟಿಸ್ಟ್ ಹೇಳೋದೇನೆಂದರೆ, ಎಷ್ಟೋ ದುರ್ಗಂಧ, ಎಷ್ಟೋ ದುರ್ವಾಸನೆ ಇರುತ್ತೆ, ಅದನ್ನೆಲ್ಲ ನಾವು ಸಹಿಸ್ಬೋದು. ಅದರಲ್ಲೇ ನಾವು ಜೀವಿಸ್ತಾ ಒಂದೊಂದು ಸಾರಿ ನಮಗೆ ರೂಢಿ ಆಗಿಬಿಡುತ್ತೆ. ಆದರೆ ಈ ಸಲ್ಫರ್ ಅಂತ ಹೇಳೋದು, ಅದನ್ನು ನಾವು ಸಹಿಸೋಕ್ಕಾಗಲ್ಲ. ಎಷ್ಟು ಕಾಲ ಅಲ್ಲಿದ್ದರೂ ಕೂಡ ಅದನ್ನು ಸಹಿಸೋ ಒಂದು ಅವಸ್ಥೆಗೆ ನಾವು ಬರಲ್ಲ. ಆ ರೀತಿಯಾದ ಒಂದು ದುರ್ಗಂಧ ಉಂಟು ಮಾಡೋ ಒಂದು ವಸ್ತು ಆಗಿದೆ ಸಲ್ಫರ್ ಅಥವಾ ಬ್ರಿಮ್ಸ್ಟೋನ್ ಅಥವಾ ಗಂಧಕ ಉರಿಯುವ ಈ ಕೆರೆಯಲ್ಲಿ ಈ ಸೈತಾನ್ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಅಂದರೆ ಆ ಆಂಟಿ ಕ್ರೈಸ್ಟ್ನ ಮೃಗವು ಅಂತ ನಾವು ಇಲ್ಲಿ ಓದ್ತೀವಿ. ಆ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಆಗ ಅಲ್ಲಿರುವ ಯಾತನೆ ಯಾವತ್ತೂ ತುದಿ ಮುಟ್ಟಲ್ಲ, ಯಾವತ್ತೂ ಮುಗಿಯಲ್ಲ. ಅದರ ನಂತರ ಅದೇ ಸಂದರ್ಭದಲ್ಲಿ ಮುಂದೆ ನಾವು ಓದ್ತೀವಿ 11ನೇ ವಾಕ್ಯದಿಂದ, ಆಮೇಲೆ ಬೆಳ್ಳಗಿರುವ ಮಹಾಸಿಂಹಾಸನವನ್ನು ಅದರ ಮೇಲೆ ಕೂತಿದ್ದಾತನನ್ನು ಕಂಡೆನು. ಆತನ ಎದುರಿನಿಂದ ಭೂಮ್ಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಇದಲ್ಲದೆ ಸತ್ತವರಾದ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು. ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು. ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು. ಆಗ ಎಲ್ಲ ಸತ್ತವರು ದೇವ್ರ ಮುಂದೆ ಹಾಜರಾಗ್ತಾರೆ. ದೇವರ ಶ್ವೇತ ಸಿಂಹಾಸನದ ಮುಂದೆ, ಬೆಳ್ಳಗಿರುವ ಸಿಂಹಾಸನದ ಮುಂದೆ ಹಾಜರಾಗ್ತಾರೆ. ಅವರೆಲ್ಲರಿಗೆ ನ್ಯಾಯ ವಿಚಾರಣೆ ನಡೆಯುತ್ತೆ. ಅವರ ಕೃತ್ಯಗಳ ಪ್ರಕಾರ ಅವ್ರಿಗೆ ಶಿಕ್ಷೆ ದೊರೆಯುತ್ತೆ.
ಆದರೆ ಎಲ್ರಿಗೂ ದೊರೆಯೋ ಶಿಕ್ಷೆ ಏನು? ಬೆಂಕಿಯ ಕೆರೆ. ಆದರೆ ಆ ಬೆಂಕಿಯ ಕೆರೆಯಲ್ಲಿ ಅವರಿಗೆ ಯಾವ ರೀತಿಯಾದ ಯಾತನೆ ಉಂಟಾಗುತ್ತೋ ಅವರ ಕೃತ್ಯಗಳ ಪ್ರಕಾರ ಆಗಿರುತ್ತೆ. ಯಾಕಂದರೆ ನಾವು ನಂತರ ನಾವು ಓದ್ತೀವಿ 13ನೇ ವಾಕ್ಯದಿಂದ, ಸಮುದ್ರವು ತನ್ನೊಳಗಿದ್ದ ಸತ್ತವನ್ನು ಒಪ್ಪಿಸಿತು. ಸಮುದ್ರದಲ್ಲಿ ಯಾರೆಲ್ಲ ಸಾಯ್ತಾರೆ, ಅವರು ಸಮುದ್ರದಲ್ಲಿ ಸತ್ತವರು ಅಲ್ಲಿ ಹಾಜರಾಗ್ತಾರೆ ಅಂತ ಓದ್ತೀವಿ. ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಅಂದರೆ ಮೃತ್ಯುವು ಪಾತಾಳವು ಇಬ್ಬರು ವ್ಯಕ್ತಿಗಳಾಗಿ ನಾವು ಇಲ್ಲಿ ನೋಡ್ತೀವಿ. ಅದಲ್ಲದೆ ಎರಡು ಸ್ಥಳಗಳಾಗಿಯೂ ನೋಡ್ತೀವಿ. ಇಲ್ಲ ಓದೋದು, ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿದ್ದ ಸತ್ತವರನ್ನು ಒಪ್ಪಿಸಿದವು. ಈ ಪಾತಾಳ ಅಥವಾ ಆ ಯಾತನೆಯ ಸ್ಥಳ ಅಂತ ಹೇಳಿದ್ವು ಅಲ್ವಾ, ಆ ಟಾರ್ಮೆಂಟಿಂಗ್ ಪ್ಲೇಸ್, ನಮ್ಮ ಭೂಮಿಯ ಕೆಳಗಡೆ ಇರುವ ಆ ಟಾರ್ಮೆಂಟಿಂಗ್ ಪ್ಲೇಸ್ ಅಥವಾ ಯಾತನೆಯ ಸ್ಥಳದ ಮೇಲೆ ಆಳ್ವಿಕೆ ಮಾಡುವ ಕೆಲವು ದುರಾತ್ಮಗಳಿವೆ. ಬಿದ್ದಿರುವ ಸ್ವರ್ಗದೂತರಿದ್ದಾರೆ. ಆ ಬಿದ್ದಿರುವ ದೂತರು ಅಥವಾ ದುರಾತ್ಮಗಳು ಅದ್ರ ಮೇಲೆ ಆಡಳಿತ ಮಾಡೋ ನಾಯಕರ ಥರ ಇದ್ದಾರೆ. ಈ ಮರಣ ದೂತರು ಅಂತಲೂ ಹೇಳ್ತೀವಿ. ದಿ ಏಂಜಲ್ ಆಫ್ ಡೆತ್, ದಿ ಏಂಜಲ್ ಆಫ್ ಹೆಲ್ ಆ ಥರ ಹೇಳ್ತೀವಿ. ಆ ಥರ ಆತ್ಮಗಳು ತಮ್ಮ ವಶದಲ್ಲಿದ್ದ ಸತ್ತಿರುವ ಮನುಷ್ಯರ ಆತ್ಮಗಳನ್ನ ಅಂತ ಇಲ್ಲಿ ನೋಡೋದು. ಅವ್ರ ವಶದಲ್ಲಿ ಯಾರೆಲ್ಲ ಇದ್ರು ಅವರು ಕೂಡ ಒಪ್ಪಿಸ್ತಾರೆ. ಆಗ ಆ ಜನರು ಕೂಡ ಹಾಜರಾಗ್ತಾರೆ. ಅದರಲ್ಲದೆ ನಾವು ಅದರ ನಂತರ ನಾವು ಓದೋದು, ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತಿಗಳ ಪ್ರಕಾರ ನ್ಯಾಯ ತೀರ್ಪಾಯಿತು. ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಅಂದರೆ ಆ ದುರಾತ್ಮಗಳು ಕೂಡ, ಆ ನಾಯಕರಾಗಿ ಇದ್ದ ಆ ದುರಾತ್ಮಗಳು ಕೂಡ, ಅಂದರೆ ಮೃತ್ಯುವು ಪಾತಾಳವು ಆ ಸ್ಥಳಗಳೆಲ್ಲ ದೊಬ್ಬಲ್ಪಡೋದು, ಆ ದುರಾತ್ಮಗಳು ಕೂಡ ಆ ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟವು. ಆ ಬೆಂಕಿಯ ಕೆರೆಯೇ ಎರಡನೆಯ ಮರಣವು. ಯಾವನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು. ಆಗ ಕೊನೆಯದಾಗಿ ನಡೆಯೋದೇನು? ಬೆಂಕಿಯ ಕೆರೆಗೆ ಜನ ದೊಬ್ಬಲ್ಪಡ್ತಾರೆ. ಅಲ್ಲಿ ಕೂಡ ಯಾತನೆ ಅನುಭವಿಸ್ತಾರೆ. ಆ ಒಂದು ಬೆಂಕಿಯ ಕೆರೆ ಅನ್ನೋದು ಈ ಭೂಮಿಯಲ್ಲಿರೋ ಒಂದು ಸ್ಥಳ ಅಲ್ಲ, ಈ ಭೂಮಿ ಕೆಳಗಡೆ ಇರೋ ಆ ಪಾತಾಳ ಅಲ್ಲ, ಅದೊಂದು ಬೇರೆ ಒಂದು ಸ್ಥಳ. ಆ ಸ್ಥಳವನ್ನು ನಾವು ಯಾರೂ ನೋಡಿಲ್ಲ, ಅದು ಎಲ್ಲಿದೆ ಅಂತ ನಾವು ನಮ್ಗೆ ಹೇಳೋಕ್ಕಾಗಲ್ಲ. ಆದರೆ ಅದು ನಿಜವಾಗ್ಲೂ ಇದೆ. ಈ ಭೂಮಿಯಲ್ಲಿರೋ ಒಂದು ವಸ್ತು ಅಲ್ಲ, ಒಂದು ಸ್ಥಳ ಅಲ್ಲ. ಯಾಕಂದರೆ ನಾವು ಮುಂಚೆನೇ ನೋಡ್ತೀವಿ 11ನೇ ವಾಕ್ಯದಲ್ಲಿ, ಆತನ ಎದುರಿನಿಂದ ಭೂಮಿಯಾಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದ ಹಾಗಾದವು. ಆಗ ಭೂಮಿ ಆಕಾಶ ಆ ಸಂದರ್ಭದಲ್ಲಿ ಇಲ್ಲ, ಇಲ್ಲಿ ಓಡಿ ಹೋದವು ಅಂತ ನಾವು ಓದ್ತೀವಿ. ಬೇರೆ ಸ್ಥಳಗಳಲ್ಲಿ ದೇವ್ರ ವಾಕ್ಯ ನಮ್ಗೆ ತಿಳಿಸೋದು ಆ ಭೂಮಿಯ ಆಕಾಶ ನಾಶ ಆಗುತ್ತೆ, ಒಂದು ಹೊಸ ಭೂಮಿ ಹೊಸ ಆಕಾಶ ಸೃಷ್ಟಿ ಆಗುತ್ತೆ. ಇದನ್ನು ನಾವು 2 ಪೇತ್ರ ಕೊನೆ ಅಧ್ಯಾಯದಲ್ಲಿ ನಾವು ಗಮನಿಸ್ತೀವಿ. ಬೇರೆ ಯೆಶಾಯನ ಪ್ರವಾದನೆಯಲ್ಲಿ ಕೊನೆ ಭಾಗದಲ್ಲಿ ನಾವು ಗಮನಿಸ್ತೀವಿ. ಆಗ ಆ ಹಳೆ ಭೂಮಿ, ಅಂದರೆ ನಾವು ಇವಾಗ ಇರೋ ಭೂಮಿ ಇರಲ್ಲ, ಈ ಭೂಮಿ ಕೆಳಗಡೆ ಇರುವ ಆ ಪಾತಾಳವೂ ಇರಲ್ಲ. ಆದರೆ ಈ ಪಾತಾಳದಲ್ಲಿ ಇವತ್ತು ಯಾತನೆ ಪಡೋ ಜನ, ನಂತರವೂ ಯಾತನೆ ಪಡೋ ಜನ ಆವಾಗ ದೇವ್ರ ಮುಂದೆ ಹಾಜರಾಗ್ತಾರೆ. ಅವರೆಲ್ಲರ ಕೃತ್ಯಗಳು ಅಲ್ಲಿ ಬಹಿರಂಗವಾಗುತ್ತೆ. ಅವ್ರು ಏನೆಲ್ಲ ಪಾಪ ಮಾಡಿರ್ತಾರೆ, ಏನೆಲ್ಲ ರಹಸ್ಯವಾಗಿ. ಇವತ್ತು ಅನೇಕರಿಗೆ ಹೇಳ್ತಾರೆ, ನ್ಯಾಯ ಎಲ್ಲಿದೆ, ದೇವರ ನೀತಿ ಎಲ್ಲಿದೆ? ಈ ಲೋಕದಲ್ಲಿ ಯಾವ ನ್ಯಾಯನೂ ಇಲ್ಲ, ಎಲ್ರಿಗೂ ಶಿಕ್ಷೆ ಸಿಗ್ತಾ ಇಲ್ಲ ಸರಿಯಾಗಿ. ಎಷ್ಟೋ ಜನರು ಒಳ್ಳೆಯವರು ಕಷ್ಟಪಡ್ತಾ ಇದ್ದಾರೆ, ಕೆಟ್ಟವರು ಹಾಯಾಗಿದ್ದಾರೆ, ಯಾವೊಂದು ನೀತಿನೂ ಇಲ್ಲ ಅಂತ. ಆದರೆ ಅಲ್ಲಿ ದೇವರು ಆ ಬೆಳ್ಳಗಿರುವ ಸಿಂಹಾಸನದ ಮೇಲೆ ಕೂತು ಎಲ್ಲರಿಗೂ ನ್ಯಾಯ ವಿಚಾರಣೆ ನಡೆಸುವಾಗ ಎಲ್ಲರಿಗೂ ನ್ಯಾಯ ಸಿಗುತ್ತೆ. ಯಾವೊಂದು ಪಾಪವೂ ಉಳಿಸೋಗಲ್ಲ, ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಯಾರಿಗೆ ಏನೆಲ್ಲ ಶಿಕ್ಷೆ ಸಿಗಬೇಕು ಅಲ್ಲಿ ಸಿಗುತ್ತೆ. ಎಲ್ಲರ ಪಾಪನೂ ಅಲ್ಲಿ ಬಹಿರಂಗ ಆಗುತ್ತೆ. ದೇವರು ಅವರ ಕೃತ್ಯಗಳು ತೋರಿಸ್ತಾರೆ, ಅವ್ರಿಗೊಂದು ನೆಪ ಇರಲ್ಲ. ಇಲ್ಲ ಓದಿದ್ದು ಪುಸ್ತಕಗಳು ತೆರೆಯಲ್ಪಟ್ಟವು. ಆ ಕಾಲದಲ್ಲಿ ವಿಡಿಯೋ ಆಡಿಯೋ ನಮ್ಮ ಫೋನ್ಗಳು ಯಾವುದೂ ಇರಲಿಲ್ಲ. ಯೋಹಾನನು ಈ ಗ್ರಂಥ ಬರೆಯುವಾಗ ಆ ಒಂದು ಭಾಷೆಯಲ್ಲಿ ದೇವರು ಪ್ರಕಟಿಸ್ತಾ ಇರೋದು. ಆವಾಗ ಯೋಹಾನನ್ಗೆ ವಿಡಿಯೋ ಅಂತ ಹೇಳಿದ್ರೆ ಯೋಹಾನನ್ಗೆ ವಿಡಿಯೋ ಏನು ಅಂತ ಅರ್ಥ ಆಗಲ್ಲ. ಆತನಿಗೆ ಅರ್ಥ ಆಗೋ ಭಾಷೆಯಲ್ಲಿ ದೇವರು ಪ್ರಕಟಿಸಿರೋದು. ಆದರೆ ನಮಗೆ ಊಹಿಸ್ಬೋದು, ನಾವು ಯೋಚಿಸ್ಬೋದು, ಅದು ಯಾವ ಥರ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ.
ಆದರೆ ಇದೊಂದು ಸೂಚನೆ ಅಷ್ಟೇ, ಒಂದು ಪುಸ್ತಕ ಅಲ್ಲಿರುತ್ತೆ ಅಂತ ಅಲ್ಲ ಅರ್ಥ. ನಾವಿದರಿಂದ ಅರ್ಥ ಮಾಡ್ಕೋಬೇಕಾಗಿರೋದು, ದೇವರು ಈ ವಿಷಯಗಳನ್ನೆಲ್ಲ ಬಿಚ್ತಾರೆ, ಎಲ್ಲರ ಮುಂದೆ ತೋರಿಸ್ತಾರೆ. ಅದು ಒಂದು ವಿಡಿಯೋ ರೀತಿಯಾಗಿ ಇರ್ಬೋದು ಅಂತ ನಾವು ಯೋಚಿಸ್ಬೋದು. ಯಾಕಂದರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಫೋನ್ಗಳ ಮೂಲಕ, ಕ್ಯಾಮ್ರಾ ಮೂಲಕ ವಿಡಿಯೋಗಳನ್ನ ನಾವು ನೋಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ರೆಕಾರ್ಡ್ ಮಾಡ್ತೀವಿ, ತೋರಿಸ್ತೀವಿ. ಆ ರೀತಿ ನಮಗೊಂದು ಅರ್ಥ ಆಗುತ್ತೆ. ಆ ರೀತಿ ಆಗಿರ್ಬೋದು, ಅದಕ್ಕಿಂತ ಇನ್ನೂ ಹೆಚ್ಚಿನದಾಗಿರ್ಬೋದು. ದೇವರು ಎಲ್ಲ ವಿಷಯಗಳು ನಮ್ಮ ಮುಂದೆ ತೋರಿಸ್ತಾನೆ. ಯಾರಿಗೂ ಏನು ನೆಪ ಇರಲ್ಲ, ಎಲ್ಲರಿಗೂ ಒಂದು ಎಚ್ಚರಿಕೆ, ಒಂದು ಪ್ರಜ್ಞೆ ಉಂಟಾಗುತ್ತೆ. ಹೌದು, ನಾನು ಮಾಡಿರೋ ಪಾಪಗಳು, ನನ್ನಲ್ಲಿರೋ ಪಾಪದ ಶಿಕ್ಷೆ ನಿಜವಾಗ್ಲೂ ಆ ಬೆಂಕಿ ಕರೆ ನಾನು ಅದಕ್ಕೆ ಯೋಗ್ಯ. ಯಾರಿಗೂ ಅನ್ಸಲ್ಲ ದೇವ್ರು ಅನ್ಯಾಯ ಮಾಡ್ತಾ ಇದ್ದಾನೆ, ನಾನು ಹೋಗೋದಕ್ಕೆ ಲಾಯಕಲ್ಲ, ದೇವರು ನನ್ನಲ್ಲಿ ಪಾಪ ಇಲ್ಲದೆ ಇದ್ರು ಅಲ್ಲಿ ಹಾಕ್ತಾ ಇದ್ದಾನೆ, ಯಾರಿಗೂ ಆ ಥರ ಅನ್ಸಲ್ಲ. ದೇವ್ರು ಎಲ್ಲರಿಗೂ ತೋರಿಸ್ತಾನೆ. ಇವತ್ತು ಕೂಡ ಯಾರಾದರೂ ಸತ್ತು ಆ ಬೆಂಕಿಯ ಕೆರೆ ಅಲ್ಲ, ಆ ಯಾತನೆ ಸ್ಥಳಕ್ಕೆ ಹೋಗೋವಾಗಲೂ ಅವರಲ್ಲಿ ಏನಿರುತ್ತೆ, ಒಂದು ಪ್ರಜ್ಞೆ ಇರುತ್ತೆ. ಅವ್ರ ಮನಸ್ಸಾಕ್ಷಿ ಅವ್ರನ್ನ ಚುಚ್ಚುತ್ತೆ. ಆ ಐಶ್ವರ್ಯವಂತನ ಹೇಳ್ತಾ ಇಲ್ಲ ಯಾಕಪ್ಪ ನಾನು ಇಲ್ಲಿ ಬಂದೆ ಅಂತ. ಆತನ ಆ್ಯಕ್ಚುಲಿ ಲೂಕನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಓದಿದ್ವಲ್ವ ಐಶ್ವರ್ಯವಂತನ ಬಗ್ಗೆ. ಆ ಐಶ್ವರ್ಯವಂತನು ಒಂದು ಒಳ್ಳೆ ರೀತಿಯಾದ ಒಂದು ಕೆಲಸ ಮಾಡ್ತಾ ಇದ್ದ. ಯಾಕಂದರೆ ಆ ಹುಣ್ಣು ಇರುವ ಆ ಭಿಕ್ಷಕನು ಅವನ ಮನೆ ಮುಂದೆನೇ ಇರ್ತಾ ಇದ್ದ. ಅವನ ಮೈಯೆಲ್ಲ ಹುಣ್ಣು. ಆ ಹುಣ್ಣನ್ನು ನಾಯಿಗಳು ನೆಕ್ತಾ ಇದ್ವು. ಅಂತಹ ಒಬ್ಬ ವ್ಯಕ್ತಿ ತನ್ನ ಮನೆ ಮುಂದೆ ಇಟ್ಟು ತನ್ನ ತಿಂದು ಉಳಿದಿರೋ ಆಹಾರ ಆ ಭಿಕ್ಷಕನ ಕೊಡ್ತಾ ಇದ್ದ. ಆ ಥರ ಇದ್ರೂ ಕೂಡ ಅವನು ಕೆಳಗೆ ಯಾತನೆ ಅನುಭವಿಸ್ತಾ ಇದ್ದಾನೆ. ಆ ಥರ ಯಾತನೆ ಅನುಭವಿಸೋಗಿ ನಾನು ಯಾಕೆ ಇಲ್ಲಿ ಬಂದೆ, ನಾನು ಯಾಕೆ ದೇವ್ರು ಇಲ್ಲಿ ಹಾಕಿದ್ರು ಅಂತ ಪ್ರಶ್ನಿಸ್ತಾ ಇಲ್ಲ. ಯಾಕಂದರೆ ಆ ರೀತಿ ಪ್ರಶ್ನೆ ಮಾಡೋ ಒಂದು ಅವಕಾಶನೇ ಇಲ್ಲ. ಅವನಿಗೆ ಗೊತ್ತು ನಾನು ಇಲ್ಲೇ ಈ ಸ್ಥಳಕ್ಕೆ ನಾನು ಯೋಗ್ಯ ಅಂತ. ಅವನ ಮನಸ್ಸಾಕ್ಷಿಯನ್ನು ಚುಚ್ಚುತ್ತೆ. ಇವತ್ತು ನಿಮ್ಗೆ ಅನ್ನಿಸ್ಬೋದು ನಾನು ಆ ಸ್ಥಳಕ್ಕೆ ಹೋಗಲ್ಲ ಅಂತ. ಆದರೆ ಆ ಸ್ಥಳಕ್ಕೆ ಹೋದ ನಂತರ ನಿಮ್ಗೆ ಯಾರಿಗೂ ಆ ಥರ ಅನಿಸಲ್ಲ ನಾನು ಏನಕ್ಕೆ ಈ ಥರ ಇಲ್ಲಿ ಬಂದೆ ಅಂತ. ಆದರೂ ಕೂಡ ದೇವರ ನೀತಿ ಏನು ಅಂದರೆ, ಕೊನೆಯದಾಗಿ ಈ ಭೂಮಿಯ ಯೋಜನೆ ಮುಗಿಸಿದ ನಂತರ ಈ ಭೂಮಿಯಲ್ಲಿ ಇನ್ನೇನೆಲ್ಲ ನಡೀಬೇಕು, ಕೊನೆಯದಾಗಿ ನಡಿಬೇಕಾಗಿರೋದು ಕರ್ತನಾದ ಯೇಸು ಕ್ರಿಸ್ತನ್ ತನ್ನ ಸಭೆಯನ್ನು ಸೇರಿಸ್ಕೊಳ್ಳೋದಕ್ಕೆ ಮಧ್ಯಾಕಾಶದಲ್ಲಿ ಬರಬೇಕು. ಅದ ನಂತರ 7 ವರ್ಷಗಳು ಸಂಕಟ ಇರುತ್ತೆ ಈ ಭೂಮಿಯಲ್ಲಿ. ನಂತರ 1000 ವರ್ಷಗಳ ಆಳ್ವಿಕೆ ಇದೆ. ಅದರ ನಂತರ ಕೊನೆಯ ಯುದ್ಧ, ಅರ್ಮಗದೋನ್ ಯುದ್ಧದ ನಂತರ ಈ ಭೂಮಿ ನಾಶ ಆಗುತ್ತೆ. ನಾಶ ಆದ ನಂತರ ನ್ಯಾಯ ವಿಚಾರಣೆಯ ದಿನದಲ್ಲಿ ಎಲ್ಲ ಮನುಷ್ಯರಿಗೆ ನ್ಯಾಯ ವಿಚಾರಣೆ ನಡೆಯುತ್ತೆ. ಆವಾಗ ಈ ಪಾತಾಳಕ್ಕೆ ಹೋದ ಈ ಜನರು ಕೂಡ ಹಾಜರಾಗ್ತಾರೆ. ಆ ಸಮಯದಲ್ಲಿ ಇನ್ನೂ ಜೀವಂತವಾಗಿದ್ದ ಆ ಜನರು ಕೂಡ ಎಲ್ಲ ಮನುಷ್ಯರು, ಅಂದರೆ ವಿಮೋಚನೆ ಹೊಂದದೆ ರಕ್ಷಣೆ ಹೊಂದದೆ ಇರುವ ಮನುಷ್ಯರು, ಎಲ್ಲ ಮನುಷ್ಯರು ಅಂದರೆ ಕರ್ತನಾದ ಯೇಸು ಕ್ರಿಸ್ತನ ಸಭೆಯ ಸದಸ್ಯರು ಅಲ್ಲ, ಹಳೆ ಒಡಂಬಡಿಕೆಯ ಭಕ್ತರು ಅಲ್ಲ, ಪಾಪಿಗಳಾಗಿ ನರಕಕ್ಕೆ ಯೋಗ್ಯರಾದ ಮನುಷ್ಯರ ಆತ್ಮಗಳು ದೇವರ ಮುಂದೆ ಒಟ್ಟಾಗಿ ಮತ್ತೊಮ್ಮೆ ಹಾಜರಾಗಿ ಅವರ ಕೃತ್ಯಗಳು ಅವರಿಗೆ ತೋರಿಸಲ್ಪಡ್ತವೆ. ದೇವರೆಲ್ಲನೂ ತೋರಿಸ್ತಾನೆ ಮತ್ತೊಮ್ಮೆ. ಅವ್ರಿಗೆ ಯಾರಿಗೂ ಒಂದು ನೆಪ ಇರಲ್ಲ. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯನೂ ನಡೆಯುತ್ತೆ. ಎಲ್ಲ ಮೊಣಕಾಲು ಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಊರುತ್ತೆ. ಅದರ ಬಗ್ಗೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೀವಿ. ನಾವೆಷ್ಟೋ ಹಾಡುಗಳು, ಇಂಗ್ಲೀಷಲ್ಲಿ ಒಂದು ಹಾಡೇ ಇದೆ, ಕನ್ನಡದಲ್ಲೂ ಇದೆ ಅನಿಸುತ್ತೆ. ಆ ಥರ ಎಷ್ಟೋ ಹಾಡುಗಳು ಇವೆ. ಒಂದಿನ ಎಲ್ಲ ನಾಲಿಗೆನೂ ಅರಕೆ ಮಾಡುತ್ತೆ ಯೇಸು ಕ್ರಿಸ್ತನೇ ದೇವರು, ಯೇಸು ಕ್ರಿಸ್ತನೇ ಕರ್ತನು. ಅದಲ್ಲದೆ ಎಲ್ಲ ಮೊಣಕಾಲು ಬಗ್ಗುತ್ತೆ ಕರ್ತನ ಮುಂದೆ ಅಂತ ನಾವು ಎಷ್ಟೋ ಸಾರಿ ಹೇಳ್ತೀವಿ. ಆ ಒಂದು ವಿಷಯ ಕೂಡ ಆ ಸಂದರ್ಭದಲ್ಲೇ ನಡೆಯುತ್ತೆ. ಎಲ್ಲ ಪಾಪಿಗಳು ಕೂಡ ಇವತ್ತು ಯೇಸು ಕ್ರಿಸ್ತನ ಅಂಗೀಕರಿಸದೇ ಇರೋ ಜನ ಕೂಡ ಆವತ್ತು ನಿರ್ಬಂಧವಾಗಿ ಬಲವಂತವಾಗಿ ಅವರು ಅಂಗೀಕರಿಸೋ ಹಾಗೆ ಒತ್ತಾಯ ಆಗುತ್ತೆ. ದೇವರು ಆ ರೀತಿ ಮಾಡ್ತಾರೆ. ಆದರೆ ಅವ್ರಿಗೆ ರಕ್ಷಣೆ ಅವತ್ತು ಸಿಗಲ್ಲ. ಆ ರೀತಿ ಮೊಣಕಾಲೂರಿ ಕರ್ತನಾದ ಯೇಸು ಕ್ರಿಸ್ತನೇ ದೇವರು ಅಂತ ಒಪ್ಕೊಳ್ಳೋದ್ರಿಂದ ಅವ್ರಿಗೆ ರಕ್ಷಣೆ ಉಂಟಾಗಲ್ಲ. ಆ ರೀತಿ ಒಪ್ಪಿಸಿದ ನಂತರ
ಅವರು ಬೆಂಕಿಯ ಕೆರೆಗೆ ದೊಬ್ಬಲ್ಪಡ್ತಾರೆ. ಅದೇ ಭಯಂಕರವಾದ ಒಂದು ಶಿಕ್ಷೆ. ಈ ಒಂದು ವಿಷಯ ನಾವು ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ, ಅದರಲ್ಲಿ ಯೇಸು ಕರ್ತನ ಬಗ್ಗೆ, ಆತನ ಮನುಷ್ಯ ಅವತಾರದ ಬಗ್ಗೆ ನಾವು ಗಮನಿಸ್ತೀವಿ. ಆತನು ಹೇಗೆ ಮನುಷ್ಯ ರೂಪವನ್ನು ಧರಿಸಿ ಲೋಕಕ್ಕೆ ಬಂದ. ಅದರ ನಂತರ ಆ ಒಂದು ಸಂದರ್ಭದಲ್ಲಿ ನಾವು ಓದೋದು 9ನೇ ವಾಕ್ಯ ನಾವು ಓದ್ತೀವಿ. ಈ ಕಾರಣದಿಂದ, ಅಂದರೆ ಆ ರೀತಿ ತನ್ನನ್ನು ತಾನೇ ತಗ್ಗಿಸ್ಕೊಂಡು ಮನುಷ್ಯ ರೂಪವನ್ನು ಧರಿಸಿ ಲೋಕಕ್ಕೆ ಬಂದು, ಅದು ಮಾತ್ರವಲ್ಲದೆ ಶಿಲುಬೆಯ ಮರಣವನ್ನು ರುಚಿಸಿದ ಆ ಯೇಸುವಿಗೆ ದೇವರು ಕೊಟ್ಟಿರುವ ಸ್ಥಾನ, ಅಂದರೆ ತಂದೆಯಾದ ದೇವರು ಕೊಟ್ಟಿರುವ ಸ್ಥಾನ. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಆದದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆ ರೀತಿ ಎಲ್ಲ ಮನುಷ್ಯರು ಯೇಸು ಕರ್ತನ ಮುಂದೆ ಮೊಣಕಾಲೂರೋ ಒಂದು ಸಂದರ್ಭ ಇದೆ. ಅದು ಯಾವಾಗ? ಆ ಕೊನೆ ನ್ಯಾಯ ವಿಚಾರಣೆ ದಿನದಲ್ಲಿ ಎಲ್ಲ ಮನುಷ್ಯರು ದೇವ್ರ ಮುಂದೆ ಹಾಜರಾಗ್ತಾರೆ. ಆವಾಗ ಅವರ ಕೃತ್ಯಗಳೆಲ್ಲ ತೋರಿಸಲ್ಪಡ್ತವೆ. ದೇವರೆಲ್ಲರ ಪಾಪನ್ನು ತೋರಿಸ್ತಾನೆ. ಅದಕ್ಕೆ ದೇವ್ರ ವಾಕ್ಯ ಹೇಳೋದು, ಯಾವೊಂದು ರಹಸ್ಯ ಸಂಗತಿನೂ ಉಳಿಯಲ್ಲ. ಪ್ರಸಂಗಿಯ ಗ್ರಂಥ 12ನೇ ಅಧ್ಯಾಯದಲ್ಲಿ ಆ ವಾಕ್ಯನ ಓದ್ತೀವಿ. ಪ್ರಸಂಗಿ 12:14, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ಪ್ರತಿಯೊಂದು ಸಂಗತಿ, ಪ್ರತಿಯೊಂದು ರಹಸ್ಯ ಸಂಗತಿಯು ಕೂಡ ದೇವರ ನ್ಯಾಯ ವಿಚಾರಣೆಗೆ ಗುರಿ ಮಾಡಲ್ಪಡುತ್ತೆ. ಆ ಎಲ್ಲ ರಹಸ್ಯಗಳು ಆ ದಿನ ಬಿಚ್ಚಲ್ಪಡ್ತವೆ. ಅವಾಗ ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ದೇವರು ಎಲ್ಲರಿಗೂ ಸಿಗಬೇಕಾಗಿರೋ ಶಿಕ್ಷೆ ಬೆಂಕಿಯ ಕೆರೆಯಾಗಿದೆ. ಆದರೆ ಆ ಬೆಂಕಿಯ ಕೆರೆಯಲ್ಲಿ ಯಾರಿಗೆ ಎಷ್ಟು ಶಿಕ್ಷೆ ಸಿಗಬೇಕೋ ಅವ್ರಿಗೆ ಸಿಗುತ್ತೆ. ಆಗ ದೇವರ ದೃಷ್ಟಿಯಲ್ಲಿ ಯಾವೊಂದು ಅನೀತಿನೂ ಇಲ್ಲ ಪ್ರಿಯರೇ, ಯಾವೊಂದು ಅನ್ಯಾಯ ಇಲ್ಲ. ಈ ಲೋಕದಲ್ಲಿ ನಡೆಯೋದು ತಾತ್ಕಾಲಿಕವಾದ ಒಂದು ವಿಷಯ ಅಷ್ಟೇ. ಈ ಲೋಕದಲ್ಲಿ ನಾವು ಜೀವಿಸುವ ಒಂದು ಆಯುಷ್ ಅಂತ ಹೇಳೋದು 70 ಇರ್ಬೋದು, 80 ಇರ್ಬೋದು, ಇನ್ನು ತುಂಬ ಆರೋಗ್ಯ ಇದ್ದರೆ 100, 120. ಆದರೆ ಅದರ ನಂತರ ನಮ್ಮ ಆತ್ಮಗಳು ಹೋಗೋ ಒಂದು ಲೋಕ ಇದೆ. ಆ ಲೋಕದಲ್ಲಿ ದೇವರು ಎಲ್ಲರಿಗೂ ಸಿಗಬೇಕಾಗಿರೋ ನ್ಯಾಯ ಕೊಟ್ಟೇ ಕೊಡ್ತಾನೆ. ಆಗ ನಾವು ಬೇರೆಯವ್ರನ್ನ ನೋಡೋದು ಬೇಡ. ಇವತ್ತು ನೀವೆಲ್ಲಿದ್ದೀರಾ? ನೀವು ರಕ್ಷಣೆ ಹೊಂದಿದ್ದೀರಾ? ನೀವು ಈ ಒಂದು ಹಿಂಸೆ, ಆ ಒಂದು ಯಾತನೆ ಸ್ಥಳಕ್ಕೆ ಹೋಗೋ ಒಂದು ಅವಸ್ಥೆಯಲ್ಲಿದ್ದೀರಾ? ಇದ್ದರೆ ನಾನು ನಿಮ್ಮನ್ನು ಆಹ್ವಾನಿಸ್ತಾ ಇದ್ದೀನಿ, ನೀವು ಮಾನಸಾಂತರಪಟ್ಟು ನಿಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪಪಟ್ಟು ಕರ್ತನ ಕಡೆಗೆ ತಿರುಗಿರಿ. ಪಶ್ಚಾತ್ತಾಪದೊಂದಿಗೆ, ಮುರಿದಿರೋ ಮನಸ್ಸೊಂದಿಗೆ. ನೀವು ಸಭೆಗೆ ಹೋಗ್ತಾ ಇದ್ದೀರಾ ಅಂತ ಹೇಳೋದ್ರಿಂದ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಅಂದ್ಕೋಬೇಡಿ. ನಿಮ್ಮ ಜೀವನದಲ್ಲಿ ನಿಜವಾಗ್ಲೂ ನಿಮ್ಮ ಪಾಪಗಳ ಬಗ್ಗೆ ಪಶ್ಚಾತ್ತಾಪಪಟ್ಟು ನಿಮ್ಮ ರಕ್ಷಣೆಗೋಸ್ಕರ ದೇವರಲ್ಲಿ ಮೊರೆ ಇಟ್ಟು ಕರ್ತನಾದ ಯೇಸು ಕ್ರಿಸ್ತನ ಬಲಿಯ ಮೇಲೆ ಆಶ್ರಯವಿಟ್ಟು ನೀವು ಪ್ರಾರ್ಥನೆ ಮಾಡಿದ್ದೀರಾ, ಬೇಡ್ಕೊಂಡಿದ್ದೀರಾ? ಆ ರೀತಿ ಇಲ್ಲದೇ ಇದ್ದರೆ ನೀವು ಇವತ್ತು ಕೂಡ ರಕ್ಷಣೆ ಹೊಂದಿಲ್ಲ. ನೀವು ರಕ್ಷಣೆ ಹೊಂದೇ ಇದ್ದರೆ ಇವತ್ತೇ ಮೊರೆ ಇಡಿ, ಕರ್ತನೇ ನಾನು ನನ್ನ ಪಾಪಗಳನ್ನ ಒಪ್ಪಿಕೊಳ್ತಾ ಇದ್ದೀನಿ, ಪಶ್ಚಾತ್ತಾಪಪಟ್ಟು ನೀವು ರಕ್ಷಣೆಗೋಸ್ಕರ ಬೇಡಿರಿ. ನೀವು ರಕ್ಷಣೆ ಹೊಂದಿದವರಾಗಿದ್ದರೆ, ಇವತ್ತು ನೀವಿನ್ನೂ ಪಾಪದಲ್ಲಿ ಜೀವಿಸ್ತಾ ಇದ್ದರೆ ಎಚ್ಚರಗೊಳ್ಳಿ. ಯಾಕಂದರೆ ನೀವು ರಕ್ಷಣೆ ಹೊಂದಿದ್ದೀರಾ ಅಂತ ಹೇಳಿ ನೀವು ಪರಲೋಕಕ್ಕೆ ಹೋಗ್ತೀರಾ ಅಂತ ಗ್ಯಾರಂಟಿ ಇಲ್ಲ. ದೇವರು ಎಷ್ಟೋ ಅವಕಾಶಗಳು ಕೊಡ್ತಾನೆ. ಆದರೆ ನೀವು ಪದೇ ಪದೇ ಪಾಪ ಮಾಡ್ತಾನೇ ಇದ್ದರೆ ಒಂದಾದರೂ ಒಂದು ದಿನ ಬರುತ್ತೆ, ದೇವರ ಕೃಪೆಯಿಂದ ನೀವು ಬೀಳ್ತೀರ. ಆ ಕಾರಣದಿಂದ ನೀವು ನಿಮ್ಮ ಜೀವನವನ್ನು ಎಚ್ಚರವಾಗಿ ಪರಿಪಾಲಿಸೋದು, ನಿಮ್ಮ ಜೀವನದಲ್ಲಿ ಗಾಂಭೀರ್ಯತೆ ಇರೋದು ನಿಮ್ಮ ಜವಾಬ್ದಾರಿ. ಎಷ್ಟೋ ಜನ ಹೇಳ್ತಾರೆ ಒಂದ್ಸಾರಿ ರಕ್ಷಣೆ ಹೊಂದಿದ್ರೆ ಯಾವತ್ತೂ ನಾವು ಬೀಳಲ್ಲ ಅಂತ. ಅದು ನಿಜ ಅಲ್ಲ ಪ್ರಿಯರೇ, ಅದು ನಿಜ ಅಲ್ಲ. ದೇವರ ಕೃಪೆ ನಿಮ್ಮ ಮೇಲಿದೆ. ಆದರೆ ಆ ಕೃಪೆಯನ್ನು ನೀವು ತಾತ್ಸಾರ ಮಾಡಬೇಡಿ. ದೇವ್ರ ಜೊತೆ ನಿಕಟವಾದ ಒಂದು ಸಂಬಂಧದಲ್ಲಿ ನಡೀರಿ. ಅದು ಮಾತ್ರ ಅಲ್ಲ, ನೀವು ರಕ್ಷಣೆ ಹೊಂದಿದರೆ ನೀವು ಬೇರೆ ಜನರ ಬಗ್ಗೆ ನಿಮಗೆ ಕಾಳಜಿ ಇರಬೇಕು.
ಎಷ್ಟು ಜನ ಆ ಯಾತನೆಯ ಸ್ಥಳದ ಕಡೆಗೆ ಹೋಗ್ತಾ ಇದ್ದಾರೆ, ಎಷ್ಟು ಜನ ನಮ್ಮ ಪೂರ್ವಿಕರು ಆ ಸ್ಥಳಕ್ಕೆ ಹೋಗಿದ್ದಾರೆ. ಯೋಚಿಸಿ ನೋಡಿ. ನಾವು ಈ ರೀತಿ ಮಾತಾಡುವಾಗ, ಈ ಭೂಮಿ ಮೇಲೆ ನಡೆದಾಡುವಾಗ ಅನೇಕ ಮನುಷ್ಯರು, ನಿಜವಾದ ವ್ಯಕ್ತಿಗಳು, ನಿಜವಾದ ಹಿಂಸೆ ಈ ಭೂಮಿಯ ಕೆಳಗಡೆ ಇರುವ ಆ ಸ್ಥಳದಲ್ಲಿ ಅನುಭವಿಸ್ತಾ ಇದ್ದಾರೆ. ಅದನ್ನು ನಾವು ನೋಡಿದರೆ, ಅದನ್ನು ನಾವು ನಮ್ಮ ಕಣ್ಗಳಿಂದ ನೋಡಿದರೆ ನಾವು ಸಾಧಾರಣವಾಗಿ ಜೀವಿಸೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಅದೊಂದು ನಿಜ ಪ್ರಿಯರೇ. ನಾವು ನೋಡಿಲ್ಲ ಅಂತ ಹೇಳೋದ್ರಿಂದ ಅದು ಇಲ್ಲದೆ ಆಗಲ್ಲ, ಅದು ನಿಜವಾಗ್ಲೂ ಇದೆ. ಆ ಕಾರಣದಿಂದ ನಾವು ಹೋಗಿರೋ ಜನರ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ, ಆದರೆ ಯೋಚಿಸೋದಕ್ಕೆ ಮಾತ್ರ ನಾನು ಹೇಳಿದ್ದು. ಯೋಚಿಸಿ ನೋಡಿ, ಎಷ್ಟು ಜನ ಹೋಗಿದ್ದಾರೆ, ಅಲ್ಲಿ ಇಂಥ ಒಂದು ಅವಸ್ಥೆ, ಎಂಥ ಒಂದು ಹಿಂಸೆ ಅವರು ಅನುಭವಿಸ್ತಾ ಇದ್ದಾರೆ ಅಂತ ಯೋಚಿಸಿ ನೋಡಿ. ಒಂದೊಂದು ಗಂಭೀರ್ಯತೆ ನಮ್ಮ ಹೃದಯದಲ್ಲಿ ಬರಲಿ ಅಂತ ಹೇಳಿದಷ್ಟೇ, ಆದರೆ ಅವ್ರ ಬಗ್ಗೆ ನಾವೇನು ಮಾಡೋಕ್ಕಾಗಲ್ಲ. ಆದರೆ ಇವತ್ತು ಕೂಡ ಬದುಕ್ತಾ ಇರೋ, ಜೀವಂತವಾಗಿರೋ ಜನರ ಬಗ್ಗೆ ನಾವೇನಾದರೂ ಮಾಡೋಕ್ಕಾಗುತ್ತೆ. ಅವ್ರಿಗೋಸ್ಕರ ನಾವು ಕಣ್ಣೀರು ಸುರಿಸಿ, ಪ್ರಾರ್ಥನೆ ಮಾಡಿ, ಮಧ್ಯಸ್ಥಿಕೆ ವಹಿಸಿ, ದೇವರು ಕೊಟ್ಟುವ ಅವಕಾಶಗಳನ್ನು ಸದುಪಯೋಗ ಮಾಡುತ್ತಾ ನಾವು ಸುವಾರ್ತೆ ಅವ್ರ ಜೊತೆ ಹಂಚ್ಬೋದು. ನಾವು ಶಿಲುಬೆ ಕಡೆಗೆ ಅವ್ರನ್ನ ಸೆಳೆಯೋದಕ್ಕೆ ನಾವು ನಮ್ಮ ಪರಿಶ್ರಮ ಹಾಕ್ಬೋದು. ದೇವರು ಅದಕ್ಕಾಗಿ ನಮ್ಮನ್ನು ಬಲಪಡಿಸಲಿ, ಸಾಮರ್ಥ್ಯ ಕೊಡಲಿ, ತನ್ನ ಆತ್ಮನ ಮೂಲಕ ನಮ್ಮನ್ನು ಅಭಿಷೇಕಿಸಿ ಅದಕ್ಕೋಸ್ಕರ ಉಪಯೋಗಿಸಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಆಶಿಸ್ತಾ ಇದ್ದೀನಿ. ಬರುವ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ನಾವು ಈ ಕಾರ್ಯದಲ್ಲಿ ಮುಂದೆ ಹೋಗೋಣ. ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗೋದ್ವರೆಗೂ ಈ ಸಂದೇಶದ ಮೂಲಕ, ಈ ಎಚ್ಚರಿಕೆ, ಈ ಗಂಭೀರವಾದ ಒಂದು ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ರಕ್ಷಣೆ ಹೊಂದದೇ ಇರೋ ಜನ ರಕ್ಷಣೆ ಹೊಂದಲಿ, ರಕ್ಷಣೆ ಹೊಂದಿರೋ ಜನ ಗಂಭೀರತೆಯೊಂದಿಗೆ ತಮ್ಮ ಕ್ರೈಸ್ತ ಜೀವಿತವನ್ನು ನಡೆಸಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ಅದಲ್ಲದೆ ನಿಮ್ಮ ಕ್ರೈಸ್ತ ಜೀವನ, ನಿಮ್ಮ ಆತ್ಮಿಕ ಜೀವನ ಮಾತ್ರ ಅಲ್ಲದೆ ಅನೇಕರ ಅವರ ಆತ್ಮದ ಗತಿ ಬಗ್ಗೆ ನಿಮಗೆ ಕಾಳಜಿ ಇದ್ದು, ಅವ್ರ ಬಗ್ಗೆ ಆತ್ಮಭಾರ ಇದ್ದು, ಪ್ರೀತಿಯೊಂದಿಗೆ, ಆತ್ಮಭಾರದೊಂದಿಗೆ ಅವ್ರಿಗೋಸ್ಕರ ಕಣ್ಣೀರು ಸುರಿಸಿ, ಅವ್ರ ಜೊತೆ ಸುವಾರ್ತೆ ಹಂಚಿ, ಅನೇಕರನ್ನ ಆ ಬೆಂಕಿಯಿಂದ ಎತ್ತೋದಕ್ಕೆ ದೇವರು ನಿಮ್ಮನ್ನು ಬಲಪಡಿಸಲಿ. ಅದ್ರ ಬಗ್ಗೆ ಒಂದು ವಾಕ್ಯ ಮಾತ್ರ ಹೇಳಿ ನಾನು ನನ್ನ ಮಾತನ್ನು ತುದಿ ಮುಟ್ಟಿಸ್ತೀನಿ. ಯೂದನು ಬರೆದ ಪತ್ರಿಕೆಯಲ್ಲಿ 23ನೇ ವಾಕ್ಯದಲ್ಲಿ ನಾವು ಈ ರೀತಿ ಓದ್ತೀವಿ: ಅವರನ್ನು ಬೆಂಕಿಯ ಬಾಯೊಳಗಿಂದ ಎಳಕೊಂಡು ರಕ್ಷಿಸಿರಿ. ಬೆಂಕಿಯ ಬಾಯಿಂದ ಎಳಕೊಂಡು ನಾವು ರಕ್ಷಿಸಿರಿ ಅಂತ ನಾವು ಆ ಒಂದು ಕರೆಯುವಿಕೆ ನಾವು ದೇವ್ರ ವಾಕ್ಯದಲ್ಲಿ ಗಮನಿಸ್ತೀವಿ. ಆ ರೀತಿಯಾದ ಒಂದು ಕೆಲಸ ನೀವು ನಾನು ಮಾಡೋದಕ್ಕೆ ದೇವರು ನಮ್ಮನ್ನು ಬಲಪಡಿಸಲಿ. ಆ ಬೆಂಕಿಗೆ ಅನೇಕರು ಹೋಗ್ತಾ ಇದ್ದಾರೆ. ಆ ಬೆಂಕಿಯಿಂದ ಜನರನ್ನ ಎಳೆಯೋದಕ್ಕೆ ದೇವರು ತನ್ನ ಆಯುಧಗಳಾಗಿ ನಮ್ಮನ್ನು ಉಪಯೋಗಿಸಲಿ. ಈ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಮ್ಮೆ ಭೇಟಿ ಆಗೋದ್ವರೆಗೂ ದೇವರು ನಿಮ್ಮೆಲ್ಲರ ಜೊತೆ ಇರಲಿ. ಕರ್ತನು ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ.